ಗುರುಗಳೇ, ನಾವು ಬಾಲ್ಯದಿಂದನೂ ಚೆನ್ನಾಗೇ ಇದ್ರೆ. ಏನು ಮಾಡ್ಕೊಂಡಿರೋದಪ್ಪ ಅಂದೆ. ನಾನು ಈಗ ವ್ಯವಸಾಯ ವ್ಯವಸಾಯ ಗುರುಗಳೇ. ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಗಳೇ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಾ ಇದ್ದೀರಿ? ಒಂದ್ 6 ತಿಂಗಳಿಂದ ಗುರುಗಳೇ. 6 ತಿಂಗಳು. ಗುರುಗಳೇ. ಹೇಳಿ, ಏನೋ ಹೇಳೋದಿದ್ಯಾ? ಗುರುಗಳೇ, ಕೇಳೋದಿದೆ. ನಮ್ ಬಾಲ್ಯದಿಂದನೂ ಚೆನ್ನಾಗಿ ಇದ್ದೆ. ಒಂದು ಎಜುಕೇಶನ್ ಬಂದು ಸೆವೆಂತ್ ಗಂಟೆ ಓದ್ಕೊಂಡಿದ್ದೆ. ಓಕೆ. ನಂತರ ಕಣ್ಣು ಸ್ವಲ್ಪ ಮಂಜಾಯ್ತು ಗುರುಗಳೇ. ಹಲೋ, ಕೇಳಿಸ್ತಾ ಇದೆ ಕಣಪ್ಪ. ಮಂಜಾಯ್ತು ಕಣ್ಣೆಲ್ಲ. ಇದ್ದಕ್ಕಿದ್ದಂಗೆ ಕಣ್ಣೆಲ್ಲ ಡಿಮ್ ಆಯ್ತು ಗುರುಗಳೇ. ಅಂದ್ರೆ ಯಾವ ವಯಸ್ಸಲ್ಲಿ? 21 ವಯಸ್ಸಿಗೆ. ಬಾಲ್ಯದಿಂದನೂ ಚೆನ್ನಾಗೇ ಇದ್ದೆ. ಮತ್ತೆ 21 ವಯಸ್ಸಿಗೆ ಕಣ್ಣೆಲ್ಲ ಮಂಜ್ ಬಂದು ನಿಂತಾಯ್ತು. ಇದಕ್ಕಿದ್ದ ಹಾಗೆ? ಇದ್ದಕ್ಕಿದ್ದ ಹಾಗೆ. ಅಂದ್ರೆ ಅದಕ್ಕೆ ಎಷ್ಟು ದಿನಗಳು ತಗೊಳ್ತು? 1 ವಾರ ಮಂಜ್ ಬಂದು ಆಮೇಲೆ ಇದ್ದಕ್ಕಿದ್ದಂಗೆ ಸ್ಲೋ ಆಯ್ತು. ಬಟ್ ಕಾರಣನೇ ಗೊತ್ತಿಲ್ಲ ನಿಮ್ಗೆ? ಹಾಸ್ಪಿಟಲ್ ಹೋಗಿದ್ದೆ ಗುರುಗಳೇ. ಅದ್ಯಾಕೋ ಇದ್ದಕ್ಕಿದ್ದಂಗೆ ನಡುವು, ಕೈ ಕಾಲು ಸೋದನೆ ಇಲ್ದಿರ ಬಿದ್ದೋಗಿತ್ತು. ಕೋವಿಡ್ ಟೈಮ್ ಅಲ್ಲಿ 2021ರಲ್ಲಿ. ಆಮೇಲೆ ನಂತರ ಹಾಸ್ಪಿಟ್ಲ್ಗೆ ಹೋದ್ರೆ ಹಾಸ್ಪಿಟಲ್ ನಿಮಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಿಸ್ಕೊಂಡಿಲ್ಲ. ಇದು ಇಟೋರಿಗೆ ಹೋಗಿದ್ರೆ. ಯಾಕೆ ಅಡ್ಮಿಟ್ ಮಾಡಿಸ್ಕೊಳ್ಳಿಲ್ಲ? ಅಲ್ಲಿ ಕೋವಿಡ್ ಟೈಮ್ ಜಾಸ್ತಿ ಇದ್ರಿಂದ ಬೆಡ್ ಸಿಕ್ಲಿಲ್ಲ. ಆಮೇಲೆ ಅಲ್ಲಿಂದ ಇಟೋರಿನಿಂದ ಮತ್ತೆ ನಿಮಾನ್ಸ್ಗೆ ಬರ್ಕೊಟ್ರು ಡಾಕ್ಟರ್. ಪಕ್ಕದಲ್ಲಿರೋರು ಯಾರು? ಅಪ್ಪಾಜಿ ಗುರುಗಳೇ. ಅಪ್ಪಾಜಿ. ಆಯ್ತು, ಹೇಳಪ್ಪ. ಅಪ್ಪ ಅಮ್ಮ ಎಲ್ಲಾರು ಈ ಕಡೆನೇ ಇದ್ದೀರಾ ಮನೆಯಲ್ಲಿ. ಈಗ ನಿಮ್ ಪಕ್ಕ ಅಪ್ಪ ಅಮ್ಮ ಇಬ್ರು ಇದ್ದಾರಾ? ಗುರುಗಳೇ, ಸ್ಪೀಕರ್ ಆನ್ ಮಾಡಿದ್ವಿ, ಕೇಳಿಸ್ಕೊಂತ ಇದಾರೆ. ಆಯ್ತು, ಒಳ್ಳೇದಾಗ್ಲಿ ಗುರುಗಳೇ. ಆಮೇಲೆ ನಿಮಾನ್ಸ್ಗೆ ಹೋದ್ರೆ ಅಲ್ಲಿ ನಡುವಲ್ಲಿ ಆಪರೇಷನ್ ಮಾಡ್ತೀರಪ್ಪ. ಕಣ್ಣಾಯ್ತು, ಕೈ ಕಾಲು ಸೋದನೆ ಹೋಯ್ತು ಅಂತ ಹೇಳಿ ನಮ್ಮ ಮೇಲೆ ಅಪ್ಪಾರ ಹಾಕ್ಬಾರ್ದು ಅಂತ ಹೇಳಿದ್ರು ಗುರುಗಳೇ. ತಂದೆ ತಾಯಿಗೆ ಹೇಳಿದ್ರು, ನಮ್ಗೆ ಹೇಳಿದ್ರು. ಆಮೇಲೆ ಸರಿ ಆಯ್ತು, ಆಪರೇಷನ್ ಮಾಡಿದ್ರು. ಏನಂತ ಹೇಳಿದ್ರು ಅವ್ರು ಆಪರೇಷನ್ ಮಾಡೋಕ್ಕಿಂತ ಮುಂಚೆ? ಕಣ್ಣಾಯ್ತು ಮತ್ತೆ ಕೈ ಕಾಲು ಸೋದನೆ ಇಲ್ದಿರ ಆಗೋಗಿತ್ತಲ್ಲ ಗುರುಗಳೇ. ಆಮೇಲೆ ನಮ್ಮ ಮೇಲೆ ಅಪರಾಧ ಹಾಕ್ಬಾರ್ದಪ್ಪ ಅಂತ ಹೇಳಿದ್ರು. ಸೈನ್ ಮಾಡಿಸ್ಕೊಂಡ್ರು. ಅಂದ್ರೆ ನಾವ್ ಆಪರೇಷನ್ ಮಾಡ್ತೀವಿ, ಬಟ್ ಬೇರೆ ಏನಾದ್ರು ತೊಂದರೆ ಆದ್ರೆ ನಾವ್ ಹೊಣೆ ಅಲ್ಲ ಅಂತ. ಗುರುಗಳೇ ಅದಕ್ಕೆ ಸೈನ್ ಅಪ್ಪ ಅಮ್ಮ ಮಾಡಿದ್ರು. ಆಪರೇಷನ್ ಆಯ್ತು. ಆಮೇಲೆ 1 ತಿಂಗಳಿಗೆಲ್ಲಾನು ಚೇತರಿಸ್ಕೊಂಡು ಓಡಾಡ್ತಾ ಇದ್ನೆ. ಕಣ್ಣು ಕಾಣೋಕ್ ಶುರುವಾದ್ವಾ? ಇಲ್ಲ ಗುರುಗಳೇ, 1 ನಿಮಿಷ ಹೇಳ್ತೀನಿ ಗುರುಗಳೇ. ಆಮೇಲೆ ನಾರಾಯಣ ನೇತ್ರಾಲಯ ಸರ್ಜಾಪುರ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಇಲ್ಲಿ ಆಪರೇಷನ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅಲ್ಲಿ ಹೋದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರು ಕಣ್ಣೆಲ್ಲ ಸ್ಕ್ಯಾನ್ ಮಾಡಿದ್ರೆ ನರ ವೀಕ್ ಆಗಿದೆಯಪ್ಪ, ನಿಮ್ಮ ಅದೃಷ್ಟ ಅದು ಬರೋದು ಬಿಡೋದು ಅಂತ ಹೇಳಿದ್ರು ಗುರುಗಳೇ. ಆಮೇಲೆ ಸ್ವಲ್ಪ ಈಗ ಹಂಗೆ ಕಲರ್ ಎಲ್ಲ ಈಗ ಸ್ವಲ್ಪ ಗುರ್ತಿಡಿಯಕ. ಮೊದ್ಲು ಫುಲ್ ಕತ್ಲೆ ಇತ್ತು. ಆಚೆ ಕಡೆ ಎಲ್ಲ ಹೋದ್ರು ಫುಲ್ ಬ್ಲಾಕ್ ಇತ್ತು. ಇವಾಗ ಪರವಾಗಿಲ್ಲ ಗುರುಗಳೇ. 3 ಎಕರೆ ಜಮೀನ್ ಇದೆ. ಟವರ್ ನಮ್ದ್ರಲ್ಲಿ ಹಾಕಿದಾರೆ ಗುರುಗಳೇ, ಬಾಡಿಗೆನು ಬರ್ತದೆ. ನೀವ್ ಎಷ್ಟು ಜನ ಮಕ್ಕಳು? ಅಪ್ಪಗ 2 ಹೆಣ್ಮಕ್ಳು, ನಾನೊಬ್ನೇ ಲಾಸ್ಟ್ ಮಗ. ಅಂದ್ರೆ ಅಕ್ಕಂದಿರ್ಗ್ ಮದ್ವೆ ಆಗಿದ್ಯಾ? ಆಗಿದೆ ಗುರುಗಳೇ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ಚೆನ್ನಾಗಿದ್ದಾರೆ. ನನ್ಗೆ 3 ಎಕರೆ ಜಮೀನ್ ಇದೆ, ಬೋರ್ವೆಲ್ ಇದೆ, ಮತ್ತೆ ರೇಷ್ಮೆ ಕಟ್ಟಿ ಹಾಕಿದ್ರು ತೋಟದಲ್ಲಿ. ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಆಗ್ತದೆ ಗುರುಗಳೇ. ಆಮೇಲೆ ಯಾರು ನೋಡ್ಕೊಳ್ತಾರೆ? ಆ ರೇಷ್ಮೆದೆಲ್ಲ ಯಾರು ನೋಡ್ಕೊಳ್ತಾರಪ್ಪ? ಅಪ್ಪ ನಾನು ಇಬ್ರು ನೋಡ್ಕೊಂತೀರಿ ಗುರುಗಳೇ, ಅಮ್ಮ. ಬಟ್ ನೀವು ಮನೆಯಿಂದ ಹೊರಗಡೆ ಹೋಗೋಕೆ ಆಗುತ್ತಾ ನಿಮಗೆ? ಗುರುಗಳೇ, ಹೊರಗಡೆ ಹೋಗ್ತೀನಿ, ಬರ್ತೀನಿ, ತೋಟ ಕಡೆ ಹೋಗ್ತೀನಿ, ಗೇಟ್ ಅಲ್ಲಿ ತಿರುಗ್ತೀನಿ. ಅಕ್ಕ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇಂತ ಸ್ಟಾಪ್ ಅಲ್ಲಿ ಇಳ್ಕೊಂಡಿರ್ತೀನಿ, ಸೈಡ್ ಅಲ್ಲಿ ಇರ್ತೀನಿ, ಬನ್ನಿ ಅಕ್ಕ ಅಂತ ಹೇಳಿ ಫೋನ್ ಮಾಡಿ ಹೋಗ್ತೀನಿ. ಅಂದ್ರೆ ನಿಮ್ಗೆ ಸ್ವಲ್ಪನೂ ಕಾಣದೇ ಇದ್ರು ಇವನ್ನೆಲ್ಲ ನೀವು ಮಾಡ್ತೀರಾ?
ಇಲ್ಲ ಇಲ್ಲ ಗುರುಗಳೇ, ಕಾಣಿಸ್ತದೆ. ಹತ್ರ ಫುಲ್ ಹತ್ರ ಬರ್ಬೇಕು, ಕಣ್ಣು ಹತ್ರ ಬಂದ್ರೆ ಕಂಡು ಹಿಡಿತೀನಿ. ಓಕೆ, ಅಂದ್ರೆ ದೂರದಲ್ಲಿದ್ದಾಗ ಅಥವಾ ಹತ್ರದಲ್ಲದೆ ಸ್ವಲ್ಪ ದೂರದಿಂದ ಅತ್ತಗೆ ಇನ್ನೇನು ಕಾಣಿಸಲ್ಲ ನಿಮಗೆ ಸ್ಪಷ್ಟವಾಗಿ? ಗುರುಗಳೇ. ಆಮೇಲೆ ಇದ್ಕೊಂಡು ಆಮೇಲೆ ಚೆನ್ನಾಗೇ ಇದ್ರೆ ಆಮೇಲೆ ಹಂಗಾಯ್ತು ಕಣ್ಣು. ಆಮೇಲೆ 2 ವರ್ಷ ಬಿಟ್ಕೊಂಡು ನಮ್ಗೆ ಮ್ಯಾರೇಜ್ ಮಾಡಿದ್ರು ಗುರುಗಳೇ. ಒಂದ್ ನಿಮಿಷ ಈ ನಿಮಗೆ ಈ ಕಣ್ಣು ಮಂಜಾಗಿ 1 ವಾರದಲ್ಲಿ ಆ ರೀತಿ ಆಯ್ತಲ್ಲ, ಅದಕ್ಕೆ ಮುಂಚೆ ಆ ಕಣ್ಣಿಗೆ ಒತ್ತಡ ಕೊಡುವಂಥದ್ದು ಏನಾದರೂ ನೀವು ಮಾಡ್ತಿದ್ರಾ? ಏನಕ್ಕೆ ಫೋನ್ ನೋಡ್ತಿದ್ರ ಅಥವಾ ಏನಾದರೂ ಇತ್ತ? ಇಲ್ಲ ಗುರುಗಳೇ, ಅಂತದೇನು ಇರಲಿಲ್ಲ. ಚೆನ್ನಾಗಿ ಆರೋಗ್ಯವಾಗಿ ಇದ್ರೆ ಹುಡ್ತಾನಿಂದಾನು ವ್ಯವಸಾಯನ ಮಾಡ್ಕೊಂಡ್ ಬಂದೆ. 7th ಗಂಟೆ ಓದ್ನಿ, 7th ನಿಂದ ಆಚೆ ನಂಗೆ ವಿದ್ಯೆ ಅಂಟ್ಲಿಲ್ಲ. ನೀವು ಕಣ್ಣಿಗೆ ಏನೂ ತ್ರಾಸ ಕೊಟ್ಟಿಲ್ಲ ಅಂಕಲ್? ಕಣ್ಣಿಗೆ ನೀವೇನೂ ತ್ರಾಸ ಕೊಟ್ಟಿರ್ಲಿಲ್ವಾ? ಗುರುಗಳೇ, ಅದ್ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಕಣ್ಣು ತಲೆಯಲ್ಲಿ ಬ್ರೈನ್ ಇದೆ ನೋಡು ಗುರುಗಳೇ, ಅಲ್ಲಿ ವೀಕ್ ಆಗ್ಬಿಟ್ಟಿದೆ, ನಿಮ್ಮ ಅದೃಷ್ಟ ಅಂತಂದ್ರು. ಅಪ್ಪ ಇಟ್ಕೊಂಡು 20 ಲಕ್ಷ 30 ಲಕ್ಷ ಖರ್ಚು ಮಾಡಕ್ ಕೆಪಾಸಿಟಿ ಇದೆ ನಮ್ಗೆ, ಮೆಡಿಸಿನ್ ಆಗ್ಲಿ ಇಲ್ಲ ಫುಲ್ ಡೆವಲಪ್ಮೆಂಟ್ ಮಾಡಂಗಿದೆ ಮಾಡಿ ಅಂತ ಕೇಳ್ಕೊಂಡು ಅಪ್ಪ ಅಮ್ಮ ತಾಯಿ ಅವ್ರ ಪಾದಕ್ಕೆಲ್ಲ ನಮಸ್ಕಾರ ಕೇಳ್ಕೊಂಡ್ರು. ಅವ್ರು ಡಾಕ್ಟರ್ ಇದ್ಕೊಂಡು ಮೆಡಿಸಿನ್ ಅಲ್ಲಿ ಫುಡ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ, ಅದು ನಿಮ್ಮ ಅದೃಷ್ಟ ಅಂತ ಹೇಳಿದ್ರು. ಈಗ ಒಬ್ನೇ ಹೋಗ್ತೀನಿ, ಒಬ್ನೇ ಬರ್ತೀನಿ ಗುರುಗಳೇ. ಇದ್ರಿಗೆ ತೋಟ ಕಡೆ ಹೋಗ್ತೀನಿ, ಅಕ್ಕ ಊರ್ಗೆ ಹೋಗ್ತೀನಿ. ಆಮೇಲೆ ಇದ್ಕೊಂಡು ಚೆನ್ನಾಗಿ ಕಣ್ಣು ಕಾಣಿಸ್ತಿದ್ ಆದ್ಮೇಲೆ 2 ವರ್ಷಕ್ಕೆ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಮದ್ವೆ ಮಾಡಿದ್ರು ಗುರುಗಳೇ. ಆಮೇಲೆ ಫೋರ್ಸ್ ಮಾಡಿ ಮದ್ವೆ ಮಾಡಿದ್ರು. ಅವರು ನಮ್ ತಂದೆ ತಾಯಿಗೆ ನಾನು ಹೇಳಿದ್ದೆ, ಹುಡ್ಗಿ ಮೈನ್ ಒಪ್ಕೊಬೇಕು. ಅವ್ರ ತಂದೆ ಅವರ ತಾಯಿ ಇಲ್ಲ ಹುಡ್ಗಿಗ, ಅವ್ರ ದೊಡ್ಡಮ್ಮ ಮನೆಯಲ್ಲಿ ಸಾಕೊಂಡಿದ್ರು ಗುರುಗಳೇ. ಆಮೇಲೆ ಸಾಕೊಂಡಿದ್ರೆ ಹೋಗಿ ನಮ್ ರಿಲೇಷನ್ ಯಾರೋ ಒಬ್ರು ತೋರ್ಸಿದ್ರು. ಆ ಮನೆಗ್ ಹೋಗಿ ಕೇಳಿದ್ರೆ ನಮ್ಮಮ್ಮ ತಾಯಿ ಹೋಗಿ ಕೇಳಿದ್ರಕ್ಕೆ ಮನೆ ಕಡೆ ಬಂದು ನೋಡು ವಾತಾವರಣ ಎಲ್ಲ ನೋಡ್ಬಿಟ್ಟು ಕೊಟ್ರು. ಮದ್ವೆನೂ ಆಯ್ತು. ನಿಮ್ ಕತೆ ಎಲ್ಲ ಗೊತ್ತಿತ್ತ ಅವ್ರಿಗೆ? ಗುರುಗಳೇ, ನಾವು ಫೋನ್ ಅಲ್ಲಿ ಹೇಳಿದ್ರೆ ಮತ್ತೆ ನೋಡಕ್ಕೂ ಹೋಗಿದ್ದೆ ಗುರುಗಳೇ. ಅಪ್ಪ ಅಮ್ಮ ಫಸ್ಟ್ ಅಲ್ಲಿ ಹೇಳಿದ್ರು, ಅಮ್ಮ ನಮಗೂ ಇಬ್ರು ಹೆಣ್ಮಕ್ಳಿದಾರೆ, ನಾವು ಮೋಸ ಮಾಡಕ್ ಆಗಲ್ಲ, ನಮ್ ಮಗನ್ಕ್ ಈ ತರ ಐತೆ ಎಲ್ಲಾನು ಹಣ್ಣು ಕುಡ್ಗೋಲೆಲ್ಲ ನಿನ್ನ ಹತ್ರನೇ ಐತೆ, ಸಂಸಾರ ಎಲ್ಲ ನಿಮ್ಗೆ ಬಿಟ್ಕೊಡ್ತೀರಿ, ನೀನೇ ಮಾಡ್ಬೇಕು ಅಂತೇಳಿ ತಾಯಿ ತಂದೆ ಇಬ್ರು ಹೇಳಿದ್ರು ಗುರುಗಳೇ. ಆಮೇಲೆ ಅವರು ಬಡತನ ಇರೋದ್ರಿಂದ ಒಪ್ಕೊಂಡ್ರು. ಅಂದ್ರೆ ಆ ಹೆಣ್ಮಗಳಿಗೆ ಯಾವುದೇ ಕೊರತೆ ಇರ್ಲಿಲ್ಲ? ಇರ್ಲಿಲ್ಲ ಗುರುಗಳೇ. ನಿಮ್ ಕತೆ ಎಲ್ಲ ಸಂಪೂರ್ಣವಾಗಿ ನೀವು ಹೇಳಿದ್ರಿ? ಹೇಳಿದ್ರು ಗುರುಗಳೇ. ಆಮೇಲೆ ನಾವು ಫೋನ್ ಮಾಡಿ ಫೋನ್ ಅಲ್ಲಿ ಹೇಳಿದ್ರೆ. ಅಲ್ಲ, ಫೋನಲ್ಲಿ ಹೇಳೋದು ಬೇಡಪ್ಪ, ನೇರವಾಗಿ ಕೂರಿಸ್ಕೊಂಡು ಅವ್ರ ತಂದೆ ತಾಯಿಗೆ ಈ ವಿಚಾರವನ್ನು ನೀವು ಹೇಳಿದ್ರಾ? ಗುರುಗಳೇ ಹೇಳಿದ್ರು ಗುರುಗಳೇ. ಆಮೇಲೆ ಹೇಳಿದ್ರೆ ಅವರು ದೊಡ್ಡವ್ರಿಗೆಲ್ಲ ತಿಳಿಸಿದ್ರು, ನಮ್ ತಂದೆ ತಾಯಿ ನಾವು ಎಲ್ಲ ಕೂರಿಸ್ಕೊಂಡು ಹಿರಿಯರ್ನೆಲ್ಲ ಕರ್ಕೊಂಡ್ ಹೋಗಿ, ನೋಡಮ್ಮ ನಮ್ ಪ್ರಾಬ್ಲಮ್ ಹಿಂಗೈತೆ, ಮುಂದೆ ರೀಸನ್ ಕಣ್ಣಿ ರೀಸನ್ ಮಾತ್ರ ಕೇಳ್ಬಾರ್ದು, ಮತ್ತೆ ಹಾಸ್ಪಿಟಲ್ ಹೋಗಿ ತೋರ್ಸ್ಕ, ಅಲ್ಲಿ ಕೈ ತೋರ್ಸ್ಕ, ಅದು ಇದು ಅಂತ ಹೇಳ್ಬಾರ್ದು. ನೋಡಿ ಹಿಂಗ ಆಗೈತೆ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ರೆ ಡಾಕ್ಟರ್ ಈ ತರ ಹೇಳಿದಾರೆ, ನಿನ್ ಧೈರ್ಯ ಇದ್ರೆ ನಾವ್ ಮಾಡ್ಕೊಂತೀರಿ, ಇಲ್ಲ ಅಂದ್ರೆ ನಾವು ಬೇರೆ ಕಡೆ ನೋಡ್ತೀರಿ ಅಂತ ಅಂದ್ರೆ, ಇಲ್ಲ ನಿಮ್ಗೆ ಹೆಂಗಾನೆ ಇದು ಹುಡುಕ್ತಾನಿಂದ ಏನು ಇರ್ಲಿಲ್ಲಲ್ಲ, ಮದ್ದಾಗ ಹೋಗಿರೋದಲ್ಲ, ನಂಗೆ ಇಷ್ಟಾನೆ ನಾನ್ ಮಾಡ್ಕೊಂತೀನಿ ಅಂತ ಹಿರಿಯರ ಮುಂದೆ ಹೇಳಿದ್ರು. ಆಮೇಲೆ ಮದ್ವೆನೂ ಆಯ್ತು ಗುರುಗಳೇ. ಆಮೇಲೆ 12 ದಿವಸ ಆದ್ಮೇಲೆ ಅವ್ರಿಗೆ ನನ್ಗೆ ಇಷ್ಟ ಇಲ್ಲ ಅಂತ ಕೇಳಿದ್ರು ಗುರುಗಳೇ. ಎಷ್ಟು ದಿವಸ ಆದ್ಮೇಲೆ? 12 ದಿವಸ ಆದ್ಮೇಲೆ. 12 ದಿವಸ ಆದ್ಮೇಲೆ ನಂಗೆ ಇಷ್ಟ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಆ ಮದುವೆ ಸಮಯದಲ್ಲಿ ನಿಮಗೆ ಸ್ವಲ್ಪವೂ ಕಾಣ್ತಾ ಇರ್ಲಿಲ್ಲ?
ಹ್ಮ್ ಕಾಣಿಸ್ತಾ ಇತ್ತು ಗುರುಗಳೇ, ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು, ನೋಡಕ್ಕೆಲ್ಲ ಹೋಗಿದ್ರು ಗುರುಗಳೇ. ಹತ್ತಿರದ ವಸ್ತುಗಳಷ್ಟೇ ಕಾಣ್ತಾ ಇದ್ದು. ಕಾಣಿಸ್ತಾ ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಅಲ್ಲ ಈಗಲೂ ಬಿಡಪ್ಪ, ಆ ಸಮಯದಲ್ಲಿ ನಿಮಗೇನು ಸಮಸ್ಯೆ ಇದೆ ಅದನ್ನೆಲ್ಲ ಹೇಳಿದ್ರಿ, ಮತ್ತೆ ಅವರು ಒಪ್ಕೊಂಡಿದ್ರು, ಮದುವೆನೂ ಆಯಿತು. 11 ದಿವಸಕ್ಕೆ 11 ದಿವಸಕ್ಕೆ ಅವರು ಶಾಸ್ತ್ರೋಕ್ತವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ತಾಳಿನ ಕಟ್ಟಿಸಿದ್ರೆ, ನಮ್ ಸಂಪ್ರದಾಯ ಪ್ರಕಾರವಾಗಿ ಮದುವೆನ ಆಗುದ್ರೆ. ಆಮೇಲೆ ನಂತರ ಅವರು 12 ದಿವಸ ನಮ್ ಜೊತೆಯಲ್ಲಿದ್ರು. 12 ದಿವಸ ಆದ್ಮೇಲೆ ನನ್ಗೆ ಇಷ್ಟ ಇಲ್ಲ ಅಂತ ಕೇಳಿದಕ್ಕೆ ಹಿರಿಯರು ಎಲ್ಲಾರು ಅವತ್ತು ಕೊಡ್ಸ್ಕೊಟ್ಟಿದ್ರಲ್ಲ ಗುರುಗಳೇ, ಅವ್ರನ್ನೆಲ್ಲ ಬೆರೆಸಿದ್ರು. ಅವ್ರನ್ನೆಲ್ಲ ಕೂಗಿ ಹೇಳಷ್ಟೊತ್ತಿಗೆ ನನ್ಗಿಷ್ಟ ಇಲ್ಲ ಅಂತ ಕೇಳಿದ್ರು. ಅವ್ರ ಅಣ್ಣ ಸ್ವಂತ ಅಣ್ಣ ಇದ್ಕೊಂಡು ಬಂದಿದ್ರು. ಅವರು ದೊಡ್ಡಮ್ಮ ಮತ್ತೆ ಅವ್ರ ದೊಡ್ಡಮ್ಮನ ಮಕ್ಳು ಎಲ್ಲ ಬಂದು ಬುದ್ಧಿ ಹೇಳಿದ್ರು. ಬೇಡಮ್ಮ, ಅವತ್ ನೀನ್ ಒಪ್ಕೊಂಡಿದ್ದಕ್ಕೆ ತಾನು ಮಾಡಿದ್ದು, ಅವತ್ತು ಹುಡುಗನ್ ನೋಡಕ್ ಬಂದಿದ್ನಲ್ಲ ಅವತ್ತೇ ಕ್ಯಾನ್ಸಲ್ ಮಾಡಿದ್ದಕ್ಕಾಯ್ತು. ನೀನ್ ಇವತ್ತು ಒಪ್ಕೊಂಡು ಅವ್ರ ಮೋಸ ಮಾಡ್ದಂಗ ಆಗ್ತದೆ ಅಂತೇಳಿ ಹುಡ್ಗಿ ಬೈದು ಬುದ್ಧಿ ಹೇಳಿದ್ರು. ನೆಕ್ಸ್ಟ್ ಹೇಳಿದ್ರು ಕೇಳಲಿಲ್ಲ ಗುರುವಾರ. ಆಮೇಲೆ ಅವ್ರ ಅಣ್ಣ ಇದ್ಕೊಂಡು ಅವ್ರ ಅಣ್ಣನು ಚೆನ್ನಾಗ್ ಬೈದ್ರು. ಅವ್ರ ಗುರುವಾರ ಅವ್ರ ಅಣ್ಣ ಚೆನ್ನಾಗ್ ಬೈದಿದ್ ಯಾರನ್ನ? ಅವ್ರ ಸ್ವಂತ ತೆಂಗಿನ ನಮ್ಮನೇಲೆ ಅವ್ರ ಪಂಚಾಯತ್ ಸೇರ್ಸಿದ್ರಲ್ಲ, ಹಿಂಗೆ ಹುಡ್ಗಿ ಒಪ್ಕೊಂತ ಇಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅಷ್ಟು ಜನ ಮುಂದೆನೂ ಅವ್ರ ಅಣ್ಣ ಚೆನ್ನಾಗ್ ಉಗಿದ್ಬಿಟ್ಟ. ಅಂದ್ರೆ ಅವತ್ತೇ ಹೇಳ್ಬೇಕಾಯ್ತು, ಅವ್ ಕಾಣಿಸಲ್ಲ ಅಂತ ಹೇಳಿದ್ರು. ಆ ಹುಡ್ಗಿ ಹಂಗಂದಿದ್ದಕ್ಕೆ ಕಾಣಿಸಕ್ ಕೈ ಇಟ್ಕೊಂಡ್ ಓಡಾಡ್ತಾರ, ಎಲ್ಲ ಒಪ್ನವಲ್ಲ ಓಡಾಡ್ತಾ ಇರೋದ. ಅವತ್ತು ನೋಡಕ್ ಬಂದಿತ್ತಾಗ ಅವ್ರ ಕೈ ಇಟ್ಕೊಂಡ್ ಬಂದಿರ, ಇಲ್ಲ ಬಟ್ಟೆ ಏನಾನ ಇದ್ ಮಾಡ್ಕೊಂಡ್ ಬಂದಿದ್ರ, ಬಟ್ಟೆ ಕಟ್ಟಿದ್ರ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರ, ಅವತ್ತೇ ಏನಕ್ಕೆ ಒಪ್ಕೊಬೇಕಾಯ್ತು ಅಂತೇಳಿ ಅವ್ರ ಅಣ್ಣ ಸಿಕ್ಕಾಪಟ್ಟಿ ಬೈದ. ಆಮೇಲೆ ನಮ್ಮನ್ನ ಇದ್ಕೊಂಡು ಭಾವ ನಾನ್ ಕರ್ಕೊಂಡ್ ಹೋಗಲ್ಲ, ನಾವಿಲ್ಲೇ ಬಿಟ್ಬಿಟ್ಟು ಹೋಗ್ತೀರಿ ಅಂತ ಕೇಳಿದ್ರು. ಆಮೇಲೆ ಎತ್ಕೊಂಡು ಅವ್ರ ದೊಡ್ಡಮ್ಮ ಅವ್ರ ಮಗಳು ಎತ್ಕೊಂಡು ಆ ಹುಡ್ಗಿ ಅಲ್ಲೇ ಇದ್ದು ಸೂಸೈಡ್ ಮಾಡಿದಂತಾಳೆ ಅಂತ ಹೇಳಿ ನಮ್ಮ ಅಪ್ಪ ಹತ್ರ ಹೇಳಿದ್ರಂತೆ. ಏನೇನು ಅವ್ರ ದೊಡ್ಡಪ್ಪ? ಅವ್ರ ದೊಡ್ಡಮ್ಮ ಮಗಳು. ಅಂದ್ರೆ ನಿಮ್ ಹೆಂಡತಿಯ ದೊಡ್ಡಮ್ಮನ ಮಗಳು? ಗುರುಗಳೇ, ಅವ್ರು ಎತ್ಕೊಂಡು ನಮ್ಮ ಅಪ್ಪಾಗ ಎತ್ಕೊಂಡು ಆ ಹುಡ್ಗಿ ಅಲ್ಲೇ ಇದ್ರೆ ಸೂಸೈಡ್ ಮಾಡ್ಕೊಂತಾಳೆ ಅಂತ ಹೇಳಿದ್ರು. ಅವಾಗ ನಮ್ಮ ಅಪ್ಪ ಎತ್ಕೊಂಡು ಇಮಿಡಿಯೇಟ್ಲಿ ನನ್ಗೆ ಹೇಳಿದ್ರು, ಆ ಹುಡ್ಗಿ ಇಂತಿಂತವ್ರು ಹಿಂಗ್ ಹೇಳ್ತಾವ್ರಪ್ಪ ಹುಷಾರು ಅಂತ ಹೇಳಿದ್ರು. ಆಮೇಲೆ ಅವ್ರ ಅಣ್ಣಗೆ ಎತ್ಕೊಂಡು ಭಾವ ನಾನ್ ಕರ್ಕೊಂಡ್ ಹೋಗಲ್ಲ, ನೀವೇ ಇಟ್ಕೊಳ್ಳಿ, ಸತ್ತೋದ್ರೆ ನಿಮ್ ತೋಟದಲ್ಲೇ ನಿಮ್ ಜಮೀನಲ್ಲಿ ಊಟ ಹಾಕ್ತೀರಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ನಾವು ಇಟ್ಕೊಂತೀರಿ, ಬಟ್ ಕರ್ಕೊಂಡ್ ಹೋಗ್ಬಿಟ್ಟು ನೀವು ಕಾಲಾವಕಾಶ ಕೊಡ್ತೀನಿ, ನಿಮ್ಗೆ ಬುದ್ಧಿ ಹೇಳಿ ಕಳ್ಸಿ ನಾವ್ ಕರ್ಕೊಂತೀರಿ, ಇಲ್ಲ ಬುದ್ಧಿ ಹೇಳ್ರಿ ನಾವು ಬಂದ್ ಕರ್ಕೊಂಡ್ ಬರ್ತೀರಿ ಅಂತ ಹೇಳಿದ್ರು ಗುರುಗಳೇ. ಆಮೇಲೆ ಆ ಹುಡ್ಗಿ ಏನ್ ಮಾಡಿದ್ರು ಒಪ್ಲಿಲ್ಲ. ಅವ್ರ ಅಣ್ಣನು ಬೈದ. ಯಾರೋ ಒಂದ್ ಮದ್ವೆ ಆದ್ರೂನು ಅವನ 2 ದಿವಸ ಚೆನ್ನಾಗಿ ಇಟ್ಕೊಂತಾನೆ, ಆಮೇಲೆ ಬಿಸಾಕ್ತಾನೆ. ಬೇಡಮ್ಮ, ನಾಯಿ ಇರೋ ಕೂಡಿರೋ ತಕ್ಕ ನಾಯಿ ಇರಲ್ಲ, ಬೇಡ, ಫ್ಯಾಮಿಲಿ ಮಾತ್ರ ಚೆನ್ನಾಗೈತೆ. ತಂದೆ ನಮಗ್ ತಾಯಿ ಇಲ್ಲ, ತಂದೆ ಅಂತವ್ರಲ್ಲ, ಅವರೇ ತಂದೆ ತಾಯಿ ಇಬ್ರುನು ಗುರುಗಳೇ. ಅವ್ರ ಅಣ್ಣ ಹಂಗಂದ್ರು. ತಾಯಿ ಇಲ್ವಾ ಯಾರಿಗೆ? ಆ ಹುಡ್ಗಿ ಸ್ವಂತ ಹುಡುಗಿ, ನನ್ ಮದುವೆ ಆಗಿರೋ ಹುಡುಗಿ. ಆ ಹುಡುಗಿಗೆ ತಾಯಿ ಇಲ್ಲ? ತಾಯಿ ಇರ್ಲಿಲ್ಲ, ದೊಡ್ಡಮ್ಮ ಸಾಕೊಂಡಿದ್ರು. ಆಯ್ತು, ತಂದೆ ಇದ್ದಾರೆ? ತಂದೆ ಇದ್ದವ್ರು ಕುಡುಕ, ಸ್ವಲ್ಪ ಅವ್ರು ಅಷ್ಟೊಂದು ಇದಿರ್ಲಿಲ್ಲ. ಈಗ ಅವ್ರ ಅಣ್ಣ ಹೇಳ್ತಾ ಇರೋದು ನಿನ್ನ ಅತ್ತೆ ಮಾವ ತಂದೆ ತಾಯಿ ತರ ನೋಡ್ಕೊಳ್ತಾರೆ ಅಂತ. ನಾನು ಒಂದ್ ದಿವಸ ಬಂದ್ರೆ ಒಂದ್ ನೈಟ್ ಇಲ್ಲಿ ಮಲಗ್ಬೋದು, ಚೆನ್ನಾಗಿದೆ, ಫ್ಯಾಮಿಲಿ ಕಡೆ ಎಲ್ಲ ದುಡ್ಡು, ಜಮೀನ್ ಇದೆ, ತೋಟ ಇದೆ, 3 ಹೊತ್ತು ಊಟ ಇದೆ, ಹಾಕೊಂಡು ಬಟ್ಟೆನೂ ಐತೆ, ಏನಕ್ಕೂ ಕೊರತೆ ಇಲ್ಲಮ್ಮ ಅಂತ ಹೇಳಿದ್ರು. ಆಮೇಲೆ ಮಧ್ಯದಾಗ ಪಂಚಾಯತ್ ಎಲ್ಲ ಬಂದಿದ್ದು ಗುರುಗಳೇ. ಅವರೆಲ್ಲ ಹೇಳಿದ್ರು, ನೋಡಮ್ಮ, ಗಂಡನಂತ ದೇವ್ರಂತವ್ರು ಅತ್ತೆ ಮಾವನು, ನಮ್ಮ ತಾಯಿ ಎಲ್ಲ ಕೇಳ್ಬಂದು ಗುರುಗಳೇ, ನಮ್ಮ ಅಪ್ಪಾಜಿನೂ ಕೇಳ್ಬಂದ್ರೆ ಅವರೂನು ಕೇಳ್ಸ್ಕೊಂಡಿದ್ದಾರೆ. ಅವರು ನಮ್ ತಂದೆ ತಾಯಿ ಎಲ್ಲ ಕೇಳ್ಕೊಂಡ್ರು, ಬಾಮ್ಮ ನಮ್ಗೂ ಮಗಳವ್ರೆ, ನಮ್ ಮಗಳ್ಕಿನ ಹೆಚ್ಚಾಗಿ ನೋಡ್ಕೊಂತೀರಿ, ಇಲ್ಲ ನಾವ್ ಮೋಸ ಮಾಡಿ ಏನೋ ನಿಂಗೆ ಇದು ಮಾಡಿದ್ರೆ
ಹೇಳಮ್ಮ ಅಂತ ಪಂಚಾಯತ್ ಮುಂದೆ ಹೇಳ್ಬೇಡಮ್ಮ ಅಂತಂದ್ರೆ ಅವ್ರು ಪಂಚಾಯತ್ ಮುಂದೆ ಹೇಳಿದ್ರು, ಇಲ್ಲ ಅವರು ರೀಸನ್ ಅಲ್ಲಿ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡ್ ಬಂದಿದ್ದು, ಅವ್ರದ್ದೇನ್ ತಪ್ಪಿಲ್ಲ, ತಪ್ಪು ಅವ್ರದ್ದೇನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಒಂದು 12 ದಿವ್ಸಕ್ಕೆ ಲಾಯರ್ ಹತ್ರಕ್ ಹೋದ್ರೆ ಅವರು 6 ತಿಂಗಳು ಡ್ರೈವರ್ಸ್ ತಗೊಳಕ್ ಆಗಲ್ಲ ಇಬ್ರುನು. 6 ತಿಂಗಳು ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. 6 ತಿಂಗಳು ಆದ್ಮೇಲೆ ಅವ್ರು ಫೋನ್ ಮಾಡಿ ಕರ್ಸ್ಕೊಂಡ್ರು. ನಾವೇ ಗುರುವಾರ ಕರ್ಸ್ಕೊಂಡು ಆಮೇಲೆ ಕೋರ್ಟಲ್ಲಿ ಹೋಗಿ ಜಡ್ಜ್ ಹತ್ರ ಇಬ್ರು ಮ್ಯೂಚುವಲ್ ಡೈವರ್ಸ್ ಅದು ಇಬ್ಬರು ಒಪ್ಪಿಗೆ ಮೇಲೆ ತಗೊಂಡು ಅವ್ರನ್ನು ಕೇಳಿದ್ರು, ಜಡ್ಜನ್ ಹೇಳಿದ್ರು ಯೋಚನೆ ಮಾಡ್ರಿ ಅಂತಂದ್ರು. ನಾನು ಇದ್ಕೊಂಡು ನಮ್ದೇನಿಲ್ಲ, ನಮ್ ಕರ್ಕೊಳಕ್ ನಾವ್ ರೆಡಿ ಆಗಿದ್ರೆ ಆ ಹುಡುಗಿಕ್ ಇಷ್ಟ ಇಲ್ಲವಂತೆ ಅಂತ ನಾನ್ ಜಡ್ಜ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಕನ್ವಿನ್ಸ್ ಮಾಡಿ ನೋಡ್ರಿ ಸ್ವಾಮಿ ನಾವ್ ಕರ್ಕೊಂಡ್ ಹೋಗ್ತೀರಿ ಅಂತ ಕೇಳಿದಕ್ಕೆ ಆ ಹುಡುಗಿ ನಾನ್ ಹೋಗಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಅಂದಿದ್ದಕ್ಕೆ ಜಡ್ಜ್ ಇದ್ಕೊಂಡು ಅವತ್ ಯಾಕಮ್ಮ ಮದುವೆ ಮಾಡ್ಕೊಬೇಕಾಯ್ತು, ಅವ್ರ ರೀಸನ್ ಎಲ್ಲ ಹೇಳಿದಾರ ಅಂತ ಕೇಳಿದ್ರು. ಕಣ್ಣಿದು ಅವ್ರು ಹೇಳಿದಾರೆ, ಅವ್ರದ್ದೇನ್ ಪ್ರಾಬ್ಲಮ್ ಇಲ್ಲ, ಫ್ಯಾಮಿಲಿದು ಅವ್ರದ್ದೇನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಕ್ಕೆ ಅವ್ರ ಜಡ್ಜ್ ಅವ್ರನ್ನ ಸ್ವಲ್ಪ ಬೈದ್ರು. ಅವತ್ತೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ, ಅವ್ರ ಜೀವನ ಏನಾಗ್ಬೇಕಮ್ಮ. ಅದಕ್ಕೂ ಕಾಲ ಅವಕಾಶ ಕೊಟ್ಟಿದ್ರು ಗುರುಗಳೇ. 4 ಡೇಟಲ್ಲಿ 4 ತಿಂಗಳು ಕಾಲಾವಕಾಶ ಕೊಟ್ಟಿದ್ರು. ಅವ್ಳು ಒಪ್ಲಿಲ್ಲ, ಮತ್ತೆ ಡೈವರ್ಸ್ ಆಯ್ತು. ಮುಂದೆ ನನ್ ಜೀವನ ಯಾವ ತರ ಅಂತ ನೀವು ತಿಳಿಸ್ಕೊಡ್ಬೇಕು ಗುರುಗಳೇ. ನಿಮ್ ವಿಡಿಯೋಸ್ ನಿಂದಾನೇ ಸ್ವಲ್ಪ ಎಲ್ಲಿ ಎಡಿದೀನಿ ಅನ್ನೋದು ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ ಗುರುಗಳೇ. ಎಲ್ಲಿ ನನ್ ತಪ್ಪಿನ ಅರಿವಾಗಿದೆ ಅನ್ನೋದು ನಿಮ್ಮ ವಿಡಿಯೋದಿಂದಾನೇ ನಾನು ಕಂಡ್ಕೊಂಡಿದ್ದೀನಿ ಗುರುಗಳೇ. ಈಗ ನಿಮ್ಮಿಬ್ಬರಿಗೂ ಡೈವರ್ಸ್ ಆಗಿದೆ? ಆಗಿದೆ ಗುರುಗಳೇ. ಈಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಈಗ 25 ವರ್ಷ. ನಿಮ್ಮ ವಿಡಿಯೋನಿಂದ ಫುಲ್ಲು ಎಲ್ಲೆಲ್ಲಿ ಎಡವಿದೀನಿ, ಎಲ್ಲೆಲ್ಲಿ ಇದಿದೀನಿ ಈಗ ಮಾಡಿರೋ ನಾನ್ ಸ್ವಲ್ಪ ಆತ್ರ ಬಿದ್ದಿದ್, ನಮ್ ತಂದೆ ತಾಯಿನೂ ಆತ್ರ ಬಿದ್ದವ್ರು, ನಾನು ಸ್ವಲ್ಪ ಆತ್ರ ಬಿದ್ದಿದ್ದೀನಿ. ಅದ್ರಾಗ ಈಗ ಪಶ್ಚಾತ್ತಾಪನು ಪಟ್ಕೊಂಡಿದೀನಿ. ಅಪ್ಪ ಅಮ್ಮ ಇಟ್ಕೊಂಡು ಯಾವ್ದನ್ ನೊಂದಿರೋ ಹೆಣ್ಮಗಳ್ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ನಾನು ಸದ್ಯಕ್ಕೆ ಬೇಡಪ್ಪ, ಈಗ ಜೀವನದಲ್ಲಿ ಎಡವಿದೀನಿ, ಮತ್ತೆ ಎಡವಕ್ ಆಗಲ್ಲ, ಮದ್ವೆನೂ ಬೇಡ ಅಂತ ನಾನು ತಂದೆ ತಾಯಿನ ಹೇಳ್ತಾ ಇದ್ದೀನಿ. ಅವರು ಬೇಡಪ್ಪ ಇನ್ನೊಂದ್ ಮದ್ವೆ ಮಾಡ್ಗೋ ಅಂತ ಅವ್ರು ಹೇಳ್ತಾ ಇದಾರೆ. ನೋಡ್ತೀನಿ, ಬಡವ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ ಅವರು ಹೇಳ್ತಾ ಇದಾರೆ. ಯಾವ್ದು ನೊಂದಿರೋ ಹೆಣ್ಮಗಳು ಸಿಗ್ತಾಳೆ ಅಂತ ಅವರು ಹೇಳ್ತಾ ಇದಾರೆ. ನಾನು ದಯವಿಟ್ಟು ಬೇಡಪ್ಪ, ಈಗ ಜೀವನದಲ್ಲಿ ಎಡಿಬಿಟ್ಟಿದ್ದೀನಿ. ನಾವು ಸುಳ್ಳನ್ನ ಮುಚ್ಚಿಟ್ಟಿಲ್ಲ, ಎಲ್ಲ ನಮ್ಗೆ ಏನೇನ್ ಆಗ್ತದೆ ಎಲ್ಲ ಹೇಳ್ಬಿಟ್ಟು ಆ ಹುಡ್ಗಿನ್ ಮದ್ವೆ ಆಗಿರೋದು. ಮತ್ತೆ ಜೀವನದಲ್ಲಿ ಎಡೋದ್ ಬೇಡಪ್ಪ, ಹೆಂಗೋ ಹಂಗ ನಿಮ್ಮನ್ನ ಸಾಕೋ ಜವಾಬ್ದಾರಿ ನಂದು, ನಾನ್ ಸಾಕೊಂತೀನಿ, ಏನ್ ಯೋಚನೆ ಮಾಡ್ಬೇಡ್ರಿ ಅಂತ ನಾನು ಅವ್ರಿಗೆ ಧೈರ್ಯ ತುಂಬ್ತಾ ಇದ್ದೀನಿ ಗುರುಗಳೇ. ಗ್ರೇಟ್, ಒಳ್ಳೇದು. ನಿಮ್ ತಂದೆ ಕೊಡಪ್ಪ. ಹಲೋ ಸ್ವಾಮಿ, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸ್ವಾಮಿ. ಮಗನ ವಿಚಾರವಾಗಿ ದುಃಖ ಇದೆ ಸ್ವಾಮಿ. ಇವಾಗ ಮುಂದೆ ಹೆಂಗೆ ಸ್ವಾಮಿ? ಆಯ್ತು, ಮುಂದೆದು ಮಾತಾಡೋಣ. ಬಟ್ ಆ ಹೆಣ್ಮಗಳಿಗೆ ಮದುವೆ ಆಗೋ ಸಮಯದಲ್ಲಿ ಎಲ್ಲವನ್ನ ನೀವು ಬಿಡಿಸಿ ಹೇಳಿ ಅವರು ಒಪ್ಕೊಂಡು ಆಮೇಲೆ ನಿಮ್ಮ ಕಣ್ಮುಂದೇನೆ ಆ ಮಟ್ಟಿಗೆ ಕೊಟ್ಟ ಮಾತನ್ನ ತಪ್ಪಿದ ಆ ಹೆಣ್ಮಗಳನ್ನ ನೀವು ನೋಡುದ್ರಲ್ಲ, ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ ಇಲ್ಲಮ್ಮ ನೀನು ಇಲ್ಲೇ ಇರ್ಬೇಕು, ಸತ್ರು ನೀನು ಇಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಅದು ಅಂದ್ರೆ ಸಮಯ ಅವರೆಲ್ಲ ಏನ್ ಮಾಡಿದ್ರಂದ್ರೆ ಅವ್ರ ದೊಡ್ಡಮ್ಮ ಮಗ ಎಲ್ಲ ಬಂದು ಬುದ್ಧಿ ಹೇಳಿದ್ರು, ಏನ್ ಹೇಳಿದ್ರು ಕೇಳಿಲ್ಲ. ಆಮೇಲೆ ಅವ್ರ ಅಣ್ಣ ಬಂದಿದ್ರು, ಅವ್ರ ಅಣ್ಣನ ಏನಂತಂದ್ರ, ಒಳ್ಳೆ ಮನೆ ಅಮ್ಮ, ತಿನ್ನಾಕೈತೆ ಉಣ್ಣಾಕೈತೆ,
ಏನಕ್ಕೂ ಕೊರತೆ ಇಲ್ಲ, ಎಲ್ಲಾ ಅನುಕೂಲ ಐತೆ, ನೀರ್ ಅನುಕೂಲ ಐತೆ, ಎಲ್ಲ ಐತೆ. ಈ ನ್ಯಾಯ ಸೇರಿದ್ರು ಟವರ್ ಆಗಂತ ನೋಡಿದ್ರೆ ಸಾಕಮ್ಮ, 3-4 ಬಂದಿರೋ ಬಾಡಿಗೆ ಸಾಕು ನಿಮ್ಗ. ಏನ್ ನಿಮ್ ಅತ್ತೆ ಮಾವನು ಅಂತವ್ರಲ್ಲ, ಎಲ್ಲಾ ದಿಂದೆ ಎಲ್ಲ ಕೈ ಕುಡ್ಗೋದು ಅಂತಂದ್ರ ಏನ್ ಹೇಳಿದ್ರು ಕೇಳಿದ್ರು. 11 ದಿವ್ಸಕ್ಕನೆ ಕೈ ಕೊಟ್ಬಿಟ್ಲು. ಈ 11 ದಿವಸದ ಮೊದಲನೇ ದಿವಸದಿಂದಲೂ ಇದು ಯಾಕೋ ಉಳಿಯುವಂಥದ್ದಲ್ಲ ಅಂತ ನಿಮಗೆಲ್ಲಾದ್ರೂ ಒಂದ್ ಕಡೆ ಅನ್ಸಿತ್ತ? 11 ದಿವ್ಸಕ್ಕಂದ್ರೆ ಆ ಮಗು ಏನಂದ್ ಗೊತ್ತಾ, ಅವತ್ತು ನಾನು ಇಷ್ಟ ಆಗಿ ಮದುವೆ ಆಗಿದ್ದೀನಿ, ಇವಾಗ ಇಷ್ಟ ಆಗಿ ನಾನು ಓದ್ತಾ ಇದ್ದೀನಿ, ನಂಗ ಬೇಡ, ಇಷ್ಟ ಆಗಿ ಮದುವೆ ಆಗಿದ್ದೀನಿ, ಇವಾಗ ಇಷ್ಟ ಆಗಿ ನಾನು ಬಿಡ್ತಾ ಇದ್ದೀನಿ, ಇವಾಗ ಕಣ್ಣು ಕಾಣಿಸಲ್ಲ ಅಂತ ಹೇಳ್ತಾವಳೆ. ಆಮೇಲೆ ಅವ್ರ ಅಣ್ಣಗ ಅವತ್ತು ಕಣ್ಣು ಬಟ್ಟೆ ಕಟ್ಟಿದ್ರ, ಅವತ್ತ ಹುಡುಗ ಬಂದಿಲ್ಲ ನೋಡ್ಕೊಂಬರಕ್ಕ, ಅವತ್ ಹೇಳ್ಬೇಕಾಯ್ತು. ಆಮೇಲೆ ಕೇಳಿದ್ರಲ್ಲ, ಅದಕ್ಕೆ ಏನಮ್ಮ ಅಂತಂದ್ರೆ ಆ ಹುಡ್ಗ ಕೇಳಿದ್ರು, ಅವ್ರ ಅಮ್ಮ ಅಪ್ಪ ಕೇಳಿದ್ರ, ಹ್ಞೂ ಅಂತ ಒಪ್ಕೊಂಡಿದ್ದಲ್ಲ. ಒಪ್ಕೊಂಡು ಇವಾಗ ಯಾಕೆ ಹಿಂಗ ಆಡ್ತಾ ಇರೋದು, ನನ್ಗೆ ಇಷ್ಟ ಇಲ್ಲ, ನಾನು ಹೋಗ್ಬೇಕು, ಅನ್ಕೊಳಲ್ಲ. ಹಂಗೆ ಕೈ ಇಟ್ಕೊಂಡು ಓಡಾಡ್ತಿದ್ದೀನ. ಅದ್ನ ಸಿಲಿಂಡರ್ ಬಂತು, ಅದನ್ನ ಹೋಗಿ ಹಿಡ್ಕೊಂಡು ಹಾಸ್ಕೊಂಡು ಮನೆಗೆ ಎತ್ಕೊಂಡ್ಬಂದ್ ಇಕ್ಕದ್ನ ಅಂತ ಬೈದ್ರು ಅವ್ರನ್ನ. ಏನ್ ಬೈದ್ರು ಇದಿಲ್ಲ. ಇವಾಗ ಮುಂದೆ ಇವಾಗ ಏನ್ ಆ ಹೆಣ್ಮಗಳು ಅವ್ರ ಮನೇಲೇ ಇದ್ದಾಳ? ಅವ್ರ ಮನೇಲೇ ಇದ್ದಾಳ ಈಗ ಹೆಣ್ಮಗಳು? ಇಲ್ಲ ಇಲ್ಲ, ಇವಾಗ ಅದೇನೋ ಅವ್ರ ತಂಗಿ, ಅವ್ರ ಅಕ್ಕನವಳನ್ನ ಆ ಮುಂಡೆನೆ ಈ ಕೆಲ್ಸ ಎಲ್ಲ ಮಾಡಿರೋದು. ನೀನ್ ಬದುಕಕ್ ಬಿಡಲ್ಲ ಅಲ್ಲಿ. ಆ ಮಗು ಏನ್ ಮಾಡ್ಯಾವ ಅಂದ್ರೆ, ಏನಿಲ್ದಿದ್ ಮನೆಗ್ ಕೊಟ್ಟವ್ರೆ. ಅವ್ರ ಗಂಡ ಗಾಡಿ ಓಡ್ಸಕ್ ಡ್ರೈವರ್ ಬೇರೆಯವ್ರದ್ದ. ಅದ್ರಕ್ಕ ಇಲ್ಲಿ ಇರೋ ಎಲ್ಲ ಇದ್ ನೋಡ್ಬಿಟ್ಟು ಆ ಮಗು ಬಾಳ್ ತೆಗಿಸಿರೋದು ಅಷ್ಟೇ. ಅಂದ್ರೆ ಅವ್ರ ಅಕ್ಕ ಅಂದ್ರೆ ಅವ್ರ ದೊಡ್ಡಮ್ಮನ್ ಮಗಳು? ದೊಡ್ಡಮ್ಮನ್ ಮಗಳು. ಆಕೆನೆ ಹೇಳ್ಕೊಟ್ಟಿರೋದು ಅಂತ? ಆಕೆ ಅವ್ರ ದೊಡ್ಡಮ್ಮನ ಸೇರದೆ ಅಂತ ತಿರ್ಗ ಲಾಸ್ಟ್ನಾಗ ಫೈನಲ್ ಆಗ ಇಲ್ಲಿ ಹೇಳೋದು ಹೇಳ ಇಲ್ಲೇ ಅಲ್ಲಿ ಒಳಗಡೆ ಕಿಮ್ಮನ್ನತ್ತು ಮಾಡೋಳು. ಅದು ಫಸ್ಟ್ ಹೆಂಗ್ ಬಂತಂದ್ರೆ ಸ್ವಾಮಿ, ಇಲ್ಲೇ ಎಲ್ಲ ಇದ್ ಮಾಡ್ಕೊಟ್ಟಿದ್ರು, ಏನೋ ಪ್ರಶ್ನೆ ಎಲ್ಲ ಇಲ್ಲೇ ಮಾಡ್ಕೊಟ್ರಲ್ಲ, ಅಲ್ಲೇ ಅವ್ರ ಕೈ ಏನ್ ನಡೀತಾ ಇಲ್ಲ, ನಾವ್ ಇಲ್ಲೇ ಮಾಡ್ಕೊಟ್ರಲ್ಲ. ಆಮೇಲೆ ಇತ್ಕೊಂಡು ಚೆನ್ನಾಗೇ ಇದ್ರಲ್ನ ಒಂದು 10 ದಿವ್ಸ, 10 ಆಗೋಯ್ತು, 11ಕ್ಕೆ ಬಂತು. 10ನೇ ದಿನದಲ್ಲಿ ಇವನ್ನ ಹತ್ರ ಸೇರ್ಲಿಸಿಲ್ಲ. ಆವಾಗ ಹಿಂಗೆ ಅಂತ ಅವ್ರ ತಾಯಿ ಕೇಳವ್ರೆ. ಅವ್ರ ತಾಯಿ ಬಂದು ನಾವು ತೊಳ್ದಿದ್ರಿ ಬಂದು ಹೇಳಿದ್ರು. ಆವಾಗ ಅವ್ರ ದೊಡ್ಡಮ್ಮಗ ಫೋನ್ ಮಾಡಿ ಹೇಳಿದ್ರಿ, ಈ ತರ ನಡೀತದೆ ಹಂಗೆ ಹಿಂಗೆ ಅಂತ. ಅಷ್ಟೊತ್ತಿಗೆ ಅವರೇ ಎಲ್ಲಾ ಬಿಗಿ ಮಾಡ್ಬಿಟ್ಟವ್ರೆ, ಅವ್ರ ದೊಡ್ಡಮ್ಮನ ಮಗಳು ಎಲ್ಲ ಹಿಂಗೆ ನೀವ್ ಬಂದ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆವಾಗ ಬಿಟ್ಟೋಗಿದ್ದು ಎಲ್ಲ ಅವ್ರೆ. ಆಮೇಲೆ ತಾಳಾಗಿ ಎಲ್ಲಾ ಹೊಡ್ಕೊಂಡು ಹೋಗ್ಬಿಟ್ಲು. ಸಮಯ ಇಲ್ಲಿ ಗಂಟು ಮೂಟೆ ಎಲ್ಲ ಏನ್ ಮಾಡಿದ್ರೆ ಅಂದ್ರೆ, ಒಡವೆ ನೋಡೋದೆಲ್ಲ ಅಪ್ರವಾಸ ಕೆಡ್ದ್ಲು, ಎಲ್ಲ ಹೊಡ್ಕೊಂಡು ಹೋಗ್ಬಿಡೋಳು. ಇಲ್ಲಿ ಇದ್ದ ಒಡವೆ ಆ ಮಗು ಕಿಕ್ಕಿದ್ರು ಮನೆಯಿಂದೆಲ್ಲ ನೋಡ್ಕೊಂಡ ಇಲ್ಲೇ ಎಸ್ಕೇಪ್ ಆಗೋಗ್ಬಿಡೋಳಂತೆ. ಗೊತ್ತಾಯ್ತು ದಿನಪತ್ ಮೇಲೆ ಅವ್ರ ಸಂಬಂಧ ಐತೆ ನೋಡ, ಅವ್ರ ಸಂಬಂಧದಾಗ ಎಲ್ಲೋ ನಾವು ಘಾಟಿ ಹತ್ರ ದೇವಸ್ಥಾನಕ್ಕೆ ಹೋಗಿದ್ರೆ ಹಂಗೆ ಹೋಗಿದ್ರೆ ಅವಾಗ ಅಲ್ಲಿ ಹೇಳಿದ್ರು, ಮುಂದೆ ಹೋಗಿದ್ದ ಮೇಲೆ ಆಯ್ತು, ನಾಳೆ ಬೆಳಗ್ಗೆ ನಿಮ್ಗೂ ಪ್ರಾಣಕ್ಕೆ ತೊಂದ್ರೆ ಆಗೋದು ಅಂತ. ಹಂಗೆ ಗೊತ್ತಾಯ್ತು ಸಮಯ. ಇವಾಗ ಆಗೋಯ್ತು ಹೋಗಿದ್ದೋಯ್ತು. ಇವಾಗ ಮುಂದೆ ಇವನ್ ಕಾರಣ ಯಾವ್ದನ್ನ ಆತದ ಇಲ್ಲೋ ಅದು ಬೇಕಾಗಿರೋದು. ಆಯ್ತು. ಇವಾಗ ಯಾವ್ದನ್ನ ಮುಂದೆ ಮಾಡ್ಬೇಕಂತಿದ್ರೆ ಹೆಂಗೆ ಸಮಯ? ಈಗ ನಿಮಗ್ ಮಾಡ್ಬೇಕು ಅಂತ ಇದೆ? ಯಾವ ಬಡ ಮಗಳಾಗ್ಲೆ ಮಾಡ್ಬೇಕು ಅಂತ ನಮ್ಗೆ ಆಸೆ ಆಗಿದೆ. ಒಬ್ಬನೇ ಅಲ್ಲ, ಇನ್ ಆಸ್ತಿಕ್ ಯಾರು? ಎಲ್ಲ ಅನುಕೂಲ ಐತೆ. ಎಲ್ಲ ಅನುಕೂಲ ಇದ್ ಮಾತ್ರಕ್ಕೆ ಒಳ್ಳೆಯವ್ರು ಸಿಗ್ತಾರೆ ಅಂತ ಏನಿಲ್ವಲ್ಲ. ಇವಾಗ ಮಗು ಹೋದ್ಮೇಲೆ 21-33 ಅಡಿ ಮನೆ, 3 ಫ್ಲೋರ್ ಮನೆ. ಇವಾಗ ಪ್ಲಾಸ್ಟಿಕ್ ನಡೀತಾ ಇದೆ. ಇನ್ನೇನು ಈ ವಾರದಾಗ ಫಿನಿಷನ್ ಆಗುತ್ತೆ, 15 ದಿವಸ ಪಟ್ಕೆ ಆಗುತ್ತದೆ ಇನ್ನು ಪ್ಲಾಸ್ಟಿಕ್. ಮುಂದೆ ಹೆಂಗ ಸಮಯ ಅದಕ್ಕೆ ಯಾವ್ದನ್ನ ಒಂದು
ಒಂದು ಮದುವೆ ಮಾಡವ ಅಂತಷ್ಟೇ ನಮ್ಗ ಏನೋ ಹತ್ರ. ಆಯ್ತು, ನೀವು ತಂದೆ ತಾಯಿಯಾಗಿ ಆ ಮದುವೆ ಬಗ್ಗೆ ಯೋಚನೆ ಮಾಡುವುದು ಸಹಜವೇ, ಅದರಲ್ಲಿ ತಪ್ಪು ಅನ್ನೋದಕ್ಕಿಂತ ವಂಶಕ್ಕೆ ಆಸರೆ ಇರಲಿ ಅಂತ ಬಯಸೋದು ಸಹಜವೇ. ಆದ್ರೆ ಒಂದರ್ಥ ಮಾಡ್ಕೊಳ್ಳಿ, ನೀವಿನ್ನೂ ಅಂತ 10 ಮನೆ ಕಟ್ಟಿದ್ರು ನಿನ್ನ ಮಗನ ಬದುಕಿಗೂ ದಾಂಪತ್ಯ ಮದುವೆ ಆ ಮನೆಗೂ ಅದಕ್ಕೆ ಸಂಬಂಧ ಇಲ್ಲ. ಅರ್ಥ ಇಲ್ಲ? ಸಂಬಂಧ ಇಲ್ಲ. ಕೇಳಿಸ್ಕೊಳ್ಳಿ, ನಿಮಗಿನ್ನೂ ಅಂತ ಈ ಕಟ್ತಾ ಇದ್ದೀರಲ್ಲ ಅಂತ ಇನ್ನೂ 10 ದೊಡ್ಡ ಮನೆ ಕಟ್ಟಿ, ನಿಮ್ಗಿನ್ನೂ 10 ಲಕ್ಷ ಸಂಬಳ ಬರಲಿ ಅಥವಾ ಬಾಡಿಗೆ ಬರಲಿ, ಆದರೆ ಗಂಡನ ಜೊತೆ ಹೊಂದಿಕೊಂಡು ಹೋಗುವ ಹೆಣ್ಣನ್ನ ನಾವು ಆಸ್ತಿ ಅಂತಸ್ತುಗಳಿಂದ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆಲ್ಲ ಇದೆ, ಯಾವುದೋ ಒಂದು ಹೆಣ್ಮಗಳು ನಮ್ಗೆಲ್ಲ ಇದ್ದಾಳೆ ಅಲ್ವಾ, ನಮ್ಗೆಲ್ಲ ಇದೆ, ಯಾರೋ ಒಂದು ಹೆಣ್ಮಗಳು ಸಿಗಲ್ವಾ? ಇವತ್ತಿನ ಕಾಲದಲ್ಲಿ ಹಂಗಿಲ್ಲ ಜಗತ್ತು. ಕೇಳಿಸ್ಕೊಳ್ಳಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಆಯ್ತು, ನೀವು ಹೇಳಿರೋದು ಕೇಳಿದ್ದೀನಿ, ಕೇಳಿಸ್ಕೊಳ್ಳಿ. ಮಗನಿಗೆ ಹೀಗೆ ನೋಡಿ, ಇವತ್ತು ನಾನಿಲ್ಲಿ ಸಾವಿರಾರು ಕಥೆಗಳನ್ನು ಕೇಳೋನಾಗಿ ಎಲ್ಲವೂ ಚೆನ್ನಾಗಿರೋ ಹುಡುಗರ ಬದುಕೆ ಹೇಳ್ತೀರ್ದು ಇವತ್ತು. ಯಾರ್ಯಾರನ್ನು ಅಂದ್ರೆ ನಿಮ್ಮ ಮಗ ಅದರಲ್ಲಿ ಅದ್ಭುತ ಬಿಡಿ. ಇಲ್ಲೇನಾಗ್ತಾ ಇದೆ ಸಮಾಜದಲ್ಲಿ, ಯಾರು ಕಾಲೇಜ್ ಟೈಮಲ್ಲೇ ಯಾರ ಹಿಂದಲೂ ಹೋಗೋದು, ಅಪ್ಪ ಅಮ್ಮನಿಗೆ ಗೊತ್ತಿಲ್ದಂಗೆ ಯಾರ ಹಿಂದಲೂ ಹೋಗೋದು. ಅದು ಹುಡುಗಿ ವಿಚಾರ ಅಂತ ಅಲ್ಲ, ಹುಡುಗರ ಬದುಕು ಹಂಗೆ ಆಗ್ಬಿಟ್ಟಿದೆ ಇವತ್ತು. ಅಂದ್ರೆ ನೀವು ಪದೇ ಪದೇ ಮಾತಿಗೂ ಹೇಳ್ತಾ ಇದ್ದೀರಾ, ಕಷ್ಟ ನೋಡ್ದೋಳು. ಇವತ್ತು ಏನಾಗಿದೆ, 100ರಲ್ಲಿ 80 ಜನ ಕಷ್ಟ ನೋಡ್ದೋಳು ಅನ್ನೋದಕ್ಕಿಂತ ಕಷ್ಟ ಕೊಡೋರೇ ಆಗ್ಬಿಟ್ಟಿದ್ದಾರೆಲ್ಲ. ಯಾರನ್ನ ನಾವು ಮದುವೆಗೆ ಮುಂಚೆ ಈ ಹೆಣ್ಮಗಳು ಅದ್ಭುತನಪ್ಪ, ಈ ಹೆಣ್ಮಗಳು ನಮ್ಮ ಮನೆ ಬೆಳಗ್ತಾಳೆ ಅಂತ ಕರ್ಕೊಂಡು ಬರ್ತೀವೋ, 11-12 ದಿನ ಆದ್ಮೇಲೆ ಫುಲ್ ಚೇಂಜು. ಯಾರನ್ನ ಇಲ್ಲಿ ನಂಬೋದು ಮತ್ ನಾವು? ಅಂದ್ರೆ ಮೊದಲು ನಾನು ಒಳ್ಳೆಯವಳನ್ನ ತಗೊಂಡು ಬಂದ್ಬಿಡ್ತೀನಿ, ಒಳ್ಳೆಯವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಅವಳು ಒಳ್ಳೆಯವಳಾಗಿ ಜೀವನ ಪೂರ್ತಿ ಇರ್ತಾಳೆ, ಈ ಭ್ರಮೆಯನ್ನು ನಾವು ಮೊದಲು ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಬರ್ಬೇಕಾದ್ರೂ ಒಳ್ಳೆಯದಾಗೆ ಇತ್ತು, ಅಂದ್ರೆ ಕಾಲ ಹೋಗ್ತಾ 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 ಅದು ಹಾಗೆ ಇರುತ್ತೆ ಅಂತ ಇಲ್ಲ. ಅಂದ್ರೆ ನಾನು ನಿಮಗೆ ಮೊದಲು ತಲೆಗೆ ತುಂಬ್ತಾ ಇರೋದು, ಇನ್ನು ನೆಕ್ಸ್ಟ್ ಮದುವೆ ಆಗಬೇಡಿ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಬಂದಿದ್ದು ಏನೂ ತಕರಾರು ಮಾಡದೆ ಅದು ಸುಮ್ಮನೆ ಇರುತ್ತೆ ಅಂತ ಏನಿಲ್ಲ. ಅದು ಏನೋ ಒಂದು ತಕರಾರು ಮಾಡ್ಬೋದು. ಈಗ ಇದು ಹೋಗಿ ನೋವು ಕೊಡ್ತು, ಇನ್ನೊಂದು ಯಾವುದೋ ನೋವು ಕೊಡ್ಬೋದು ಅಷ್ಟೇ, ಹೌದಲ್ಲ? ಹೌದೌದು. ಇದು ದೂರ ಆಗಿ ನೋವು ಕೊಡ್ತು, ಇನ್ಯಾವುದೋ ಒಂದು ಮನೇಲಿ ಬಂದು ನಿಮಗೆ ಕೊಡಬಾರ್ದು ಕಾಟವನ್ನು ಕೊಟ್ಟು ನೋವು ಕೊಡುತ್ತೆ. ಆದ್ರೆ ನಿಮ್ಮ ಮಗನಿಗೆ ನೀವು ಮೊದಲು ಧೈರ್ಯ ತುಂಬಬೇಕಾಗಿರುವುದು, ಈಗ ಆಸ್ತಿಗೊಬ್ಬರು ಬೇಕು, ವಂಶಕ್ಕೊಬ್ಬರು ಬೇಕು. ನೋಡಿ ಸರ್, ಇವತ್ತು ಎಷ್ಟೋ ಮನೆತನಗಳು ಕೋಟಿ ಇಟ್ಕೊಂಡಿದ್ರು ಕೂಡ ವಿಧಿಯ ನಿಯಮ ಆ ವಂಶ ಅಲ್ಲಿಗೆ ಎಂಡ್ ಆಗಬೇಕು ಅಂದಿದ್ರೆ ನಾವು ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಬದುಕು ನಿಂತಿರೋದು ಇದ್ದಷ್ಟು ಸಮಯ ನಾವು ಆನಂದವಾಗಿ ಸಂತೋಷವಾಗಿ ಸಕುಟುಂಬ ಸಮೇತರಾಗಿ ಆನಂದವಾಗಿರಬೇಕು. ಮದುವೆ ಕಂಕಣ ಭಾಗ್ಯ ಕೂಡಿ ಬಂತ, ನೀವು ಪ್ರಯತ್ನ ಮಾಡಿದ್ರು ಮಾಡದೆ ಹೋದ್ರು ಆ ಸಮಯ ಬಂದಾಗ ಅದಾಗುತ್ತೆ. ಹಾಗಂತ ಮಾಡದೇ ಇರಬೇಡಿ, ಪ್ರಯತ್ನ ಮಾಡಬೇಡಿ, ಅದ್ರ ಪಾಡಿಗೆ ಅದಾಗುತ್ತೆ ಅಂತ ಅಲ್ಲ, ಪ್ರಯತ್ನ ಮಾಡಿ. ಆದರೆ ಇನ್ನೊಂದು ಮದುವೆ ಮಾಡೋದೇ ನಿಮ್ಮ ಜೀವನದ ದೊಡ್ಡ ಗುರಿ ಆಗಲೇಬಾರ್ದು. ಅದಾಯಿತು, ಆಗದೇ ಇದ್ರೆ ಇಲ್ಲ, ಬಿಟ್ಬಿಡಿ ಅದನ್ನ. ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಿ. ಆದರೆ ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಒಳ್ಳೆ ಸೂತಕದ ವಾತಾವರಣ ಇಟ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ಮದುವೆ ಆದ ಮಕ್ಕಳಾಯ್ತು, ಇದು ಒಂದು ಕಡೆ. ಆದರೆ ಮಗನಿಗೆ ಜಗತ್ತು ನೋಡೋ ಭಾಗ್ಯವನ್ನು ಕಳ್ಕೊಂಡ, ಆತ ಸಂತೋಷವನ್ನು ಕಳ್ಕೊಂಡ, ಆತ ಸಹಜವಾದ ಜೀವನವನ್ನು ಕಳ್ಕೊಂಡ, ಮಗನ ದುಃಖವೆಲ್ಲ ಹೊರಟೋಗಿ ಮದುವೆ ಮಾಡಿಕೊಂಡು ಇವತ್ತು ನೋಡಿ ಸರ್, ಯಾವುದೇ ಆಗಲಿ ನಾವು ಕೊಳತೋಗಿರೋ ಹಣ್ಣನ್ನೇ ಮನೆಗೆ ತರೋದಿಲ್ಲ. ಹೌದು. ಈಗ ಎಲ್ಲರೂ ನಾನು ಆಯ್ಕೆ ಮಾಡೋನು, ನನ್ನ ಜೊತೆ ಸಂಗಾತಿಯಾಗಿ ಬರೋಳು ಎಲ್ಲವೂ ಚೆನ್ನಾಗಿರ್ಲಿ ಅಂತಲೇ ಆಸೆ ಪಡ್ತಾರೆ, ಅದು ಸಹಜ. ಅದನ್ನು ಮೀರಿಯೂ ಕೂಡ ಇಲ್ಲ ಪರವಾಗಿಲ್ಲ, ಅವರಿಗೆ ಸ್ವಲ್ಪ ಕಣ್ಣು ಮಂಜಾದ್ರೂ ನನಗೇನು ತೊಂದರೆ ಇಲ್ಲ ಅಂತ ಆದಾಗ ಆ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಆಕೆ ಎಡವಿದ್ದಾಳೆ. ಅದ್ರ ಹೊರತಾಗಿ ಇಲ್ಲ ಈತ ಕಣ್ಣು ಕಾಣೋದಿಲ್ಲ, ನನಗೆ ಈತ ಬೇಡ ಅಂತ ಹೇಳಲಿಕ್ಕೆ ಆಕೆಗೆ ಅವಕಾಶ ಇತ್ತು. ಯಾವಾಗ? ಮದುವೆ ಆಗೋಕ್ಕಿಂತ ಮುಂಚೆ. ಮದುವೆ ಆದ್ಮೇಲೆ ಹೇಳೋದಲ್ಲ ಅದು.
ಆದ್ರೆ ಒಂದಂತೂ ಸತ್ಯ, ಯಾರು ಕೂಡ ಈ ಅಷ್ಟೇನು ಪರಿಪೂರ್ಣವಲ್ಲದ, ಈಗ ನಿಮ್ಮ ಮಗನನ್ನು ನಾನು ದೂಷಿಸ್ತಾ ಇಲ್ಲ, ಆದ್ರೆ ಎಲ್ಲವೂ ಚೆನ್ನಾಗಿರ್ಲಿ ಅಂತ ಬಯಸೋದು ಮನುಷ್ಯನ ಸಹಜ ಗುಣ ಅಲ್ವಾ? ಈಗ ನಿಮ್ಮ ಮಗನಿಗೂ ಕೂಡ ಯಾವುದು ಕಣ್ಣು ಕಾಣದ ಒಂದು ಹುಡುಗಿಯನ್ನು ಮದುವೆ ಆಗಪ್ಪ ಅಂದ್ರೆ ಮನಸ್ಸಿಂದ ಮುಂದೆ ನೋಡ್ತೀವಿ, ಹೌದಲ್ಲ? ಹಾಗಾಗಿ ನಿಮ್ಮ ಮಗನಿಗೆ ನೀವು ಧೈರ್ಯ ತುಂಬಬೇಕಾಗಿರೋದು, ನೋಡು ಮಗ, ಜೀವನದಲ್ಲಿ ಅಥವಾ ಈ ಜಗತ್ತಲ್ಲಿ ಕಣ್ಣು ಕಾಣದೆ ಅಥವಾ ಇಂಥದ್ದೇನೋ ಸಮಸ್ಯೆಗೆ ಸಿಗಾಕೊಂಡು ಬದುಕಿನಲ್ಲಿ ಅಗಾಧವಾದ ಸಾಧನೆ ಮಾಡಿ, ಸಾಧನೆ ಅಂದ್ರೆ ಮದುವೆ ಮಾಡಿ ಮಕ್ಕಳು ಮಾಡೋದೇ ದೊಡ್ಡ ಸಾಧನೆ ಅಲ್ಲ. ನಿಮ್ಗಿರೋ ಹೊಲ ಮನೆಯನ್ನು ಉಳಿಸ್ಕೊಂಡು ನಿಮ್ಮ ಜೀವಿತಾವಧಿಯಲ್ಲಿ ನೋಡಿ, ನಿಮ್ಮ ಮಗನ ಬಾಯಿಂದ ಬಂತು, ನನ್ನ ತಂದೆ ತಾಯಿ ನಾನು ಸಾಕ್ತೀನಿ. ಎಲ್ಲ ಚೆನ್ನಾಗಿರೋ ಗಂಡು ಮಕ್ಕಳು ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಬೇಕು, ನನಗೆ ದುಡ್ಡು ಕೊಡಿ, ದುಡ್ಡು ಕೊಡದೆ ಹೋದರೆ ಅಪ್ಪ ಅಮ್ಮನನ್ನು ಒಡೆದು ಕಿತ್ಕೊಂಡು ಹೋಗೋ ಈ ಕಾಲದಲ್ಲಿ ನನಗೆ ಸ್ವಲ್ಪ ಕಣ್ಣು ಸಮಸ್ಯೆ ಇದ್ದರೂ ನನ್ನ ತಂದೆ ತಾಯಿನ ಸಾಕ್ತೀನಿ. ಈವನ್ ಆ ಮದುವೆ ಕಿತ್ತೋಗಿರೋದು ಅಥವಾ ಇಂಥದ್ದೇನೋ ಆಗಿರೋದು ಅವ್ರಿಗೇನು ದುಃಖ ಇಲ್ಲ ಅಂತ ಏನಿಲ್ಲ, ಅದ್ರ ನಡುವೆಯೂ ನನ್ನ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಭಾವನೆ ಇರೋದಿದೆಯಲ್ಲ, ಅದೆಷ್ಟು ಮಕ್ಕಳಿಗಿರೋಕೆ ಸಾಧ್ಯ? ನೀವು ಮೊದಲು ಈ ಮದುವೆ ಆಗೋದು ಬಿಡೋದು ನಾನು ಆನಂತರ ಮಾತಾಡ್ತೀನಿ. ನಿಮ್ಮ ಮೊದಲು ತಂದುಕೊಳ್ಬೇಕಾರ್ದು, ಅಯ್ಯೋ ನಮ್ದು ಹಿಂಗೆ ಆಗ್ಬಿಡ್ತಲ್ಲ, ಅಯ್ಯೋ ನಮ್ಮ ಬದುಕು ಹಿಂಗೆ ಆಗ್ಬಿಡ್ತಲ್ಲ, ಅಯ್ಯೋ ನನ್ನ ಮಗನ ಬದುಕು ಹಿಂಗೆ ಆಗ್ಬಿಡ್ತಲ್ಲ, ಅಯ್ಯೋ ಊರಿನವ್ರು ಏನಂತ. ನಾನು ಹೇಳ್ತೀನಿ, ಎಲ್ಲರ ಮನೆಯಲ್ಲೂ ಏನೋ ಒಂದು ತೂತಿದೆ. ನಿಮ್ದೊಂದು ರೀತಿಯ ಸಮಸ್ಯೆ ಆದರೆ ಇನ್ನೊಬ್ರದ್ದು ಇನ್ನೊಂದು ರೀತಿಯ ಸಮಸ್ಯೆ ಅಷ್ಟೇ. ಆದರೆ ಇರುವಷ್ಟು ಆಯಸ್ಸು ನಾಳೆ ಹೋಗ್ತೀವೋ ನಾಡಿದ್ದು ಹೋಗ್ತೀವೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಯಾಕೆ ಹಿಂಗಾಗ್ಬಿಡ್ತು ನಮಗೆ ಇಲ್ಲ. ಈ ಜಗತ್ತಲ್ಲಿ ನಿಮಗಿಂತ ಮುಂಚೆ ಇಂಥ ನೋವಿಗೆ ಸಾವಿರಾರು ಕೋಟ್ಯಾಂತರ ಜನ ಬಲಿಯಾಗಿದ್ದಾರೆ. ಎಲ್ಲಿಯವರೆಗೂ ಸೌಂದರ್ಯಕ್ಕೆ ಅಥವಾ ಎಲ್ಲಿಯವರೆಗೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ಇಂಥ ಲಜ್ಜೆಗೇಟ ಮನಸ್ಥಿತಿಗಳು, ವ್ಯಕ್ತಿಗಳು, ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿರ್ತಾರೆ, ಅಲ್ಲಿಯವರೆಗೂ ಇಂಥದ್ದು ನಡೀತಾನೆ ಇರುತ್ತೆ. ಆ ಹೆಣ್ಣು ಮದುವೆಗೆ ಮುಂಚೆ ಇಲ್ಲ, ಈತನಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ನನಗೆ ಈತ ಬೇಡ ಅಂತ ಹೇಳಿದರೆ ನಾನು ಆಕೆಗೆ ಆಯ್ತಮ್ಮ ನಿನ್ನ ಜೀವನ ನೀನು ಯಾವುದನ್ನು ಆಯ್ಕೆ ಮಾಡಬೇಕು ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ಬೋದಿತ್ತು. ಆದರೆ ಮದುವೆ ಆಗಿ 12 ದಿವಸ ಆದಮೇಲೆ ನನಗೆ ಬೇಡ, ಅದು ಬೇರೆಯವ್ರ ಮಾತು ಕೇಳಿಕೊಂಡು. ಇಂಥ ಹೆಣ್ಮಕ್ಳು ಆಯಿತು ಇನ್ನೊಬ್ಬರು ಮಾತು ಕೇಳಿ, ಅವ್ರು ದೊಡ್ಡಮ್ಮನ ಮಾತು ಕೇಳಿ, ದೊಡ್ಡಮ್ಮನ ಮಗಳು ಮಾತು ಕೇಳಿ ಹೇಳ್ಕೊಡೋರು 1000 ಜನ ಇರ್ತಾರೆ. ಕೇಳೋ ನಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು? ಒಂದು ಈ ಹೇಳ್ಕೊಡೋರು ಸಂತತಿ ನಾಶವಾಗಬೇಕು, ಇಲ್ಲ ಹೇಳ್ಕೊಡೋರು ಹೇಳ್ಕೊಡ್ಲಿ ನಾನು ಕೇಳಬಾರ್ದು ಅನ್ನೋ ಬುದ್ಧಿ ಬರಬೇಕು, ಅವ್ರಿಗಿರ್ಬೇಕು ಬುದ್ಧಿ, ಹೌದಲ್ವಾ? ಹಾಗಾಗಿ ನನ್ನ ಮಗನ ಬದುಕಲ್ಲಿ ಈ ಮದುವೆ ಅನ್ನೋ ವಿಚಾರದಲ್ಲಿ ನನ್ನ ಮಗನಿಗೆ ಮೋಸ ಆಗ್ಬಿಡ್ತಲ್ಲ. ನಿಮ್ಮ ಮಗನಿಗೆ ಅಷ್ಟೇ ಅಲ್ಲ ಸರ್, ಈ ಕಾರ್ಯಕ್ರಮದಲ್ಲಿ ಬರೋ 100ರಲ್ಲಿ 90 ನಿಮ್ಮ ಮಗನಿಗೆ ಕಣ್ಣು ಸ್ವಲ್ಪ ಸಮಸ್ಯೆ ಇದೆ. ಎಲ್ಲ ಚೆನ್ನಾಗಿರೋರ ಬದುಕು ಹಿಂಗೆ ಆಗ್ತಾ ಇದೆ ಇತ್ತೀಚೆಗೆ. ಯಾಕಂದ್ರೆ ಈ ಹೆಣ್ಣು ಈ ನಮ್ಮ ಹಿರಿಯರು ಹೇಳಿದ ರೀತಿ ಚಂಚಲೆ ಆಗ್ಬಿಟ್ಟಿದ್ದಾಳೆ. ಇವತ್ತು ಇವನ್ ಚೆನ್ನಾಗಿ ಕಾಣ್ತಾನೆ, ನಾಳೆ ಅವನ್ ಚೆನ್ನಾಗಿ ಕಾಣ್ತಾನೆ ಅನ್ನೋ ಮನಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಸಮಾಜ. ನೋಡಿ, ನಿಮ್ಮ ಶ್ರೀಮತಿಯವರು, ನಿಮ್ಮ ಹೆಂಡತಿ, ನಿಮ್ಮ ತಾತ ಮುತ್ತ ಅವ್ರಿಗೆಲ್ಲ ಆಗಿನ ಕಾಲದ ಹೆಣ್ಣು ಮಕ್ಕಳು ಈ ಕಾಲದಲ್ಲೂ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನೇ ಆಗಲಿ ಮನೆಯಲ್ಲಿ ಬಡತನನೋ ಸಿರಿತನನೋ ಹೊಂದ್ಕೊಂಡು ಹೋಗೋ ಬುದ್ಧಿ ಅವತ್ತಿಗಿತ್ತು. ಆದರೆ ಇವತ್ತು ಹೇಳೋ ದೊಡ್ಡವರು ಇಲ್ಲ, ಹೇಳೋರಿದ್ರು ಕೇಳೋರಿಲ್ಲ. ಈಗ ಹಿರಿಯರನ್ನು ಸೇರಿಸಿದ್ರಿ, ನ್ಯಾಯ ಮಾಡಿಸಿದ್ರಿ, ಏನು ಸರಿ ಹೋಯ್ತಾ? ಇಲ್ಲ. ಅಂಡ್ ಹಿಂಗೆ ನಂಬಿಕೆ ಕೊಟ್ಟು ಮಾತು ಕೊಟ್ಟು ದ್ರೋಹ ಮಾಡಿದ ಇಂಥ ಹೆಣ್ಣು ಮಕ್ಕಳನ್ನ ಈ ಜಗತ್ತಲ್ಲಿ ಇನ್ಯಾರು ಮದುವೆ ಆಗಂಗಿಲ್ಲ ಅಂತ ಒಂದು ದೊಡ್ಡ ಕಠಿಣವಾದ ಕಾನೂನು ಏನಾದರೂ ನಮ್ಮಲ್ಲಿ ಇದೆಯಾ? ಇಲ್ಲ. ಇವನನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ಬೋದು, ಅವನನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ಬೋದು, ಅವನನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ಬೋದು. ಎಲ್ಲಿಯವರೆಗೂ ಡೈವರ್ಸ್, ಇವನಿಗೆ ಡೈವರ್ಸ್ ಕೊಡು ಅವನನ್ನಾಗು, ಇವನಿಗೆ ಡೈವರ್ಸ್ ಕೊಡು ಅವನನ್ನಾಗು, ಅವನಿಗೆ ಡೈವರ್ಸ್ ಕೊಡು ಇನ್ನೊಬ್ಬನಾಗು. ಈ ಕಾನೂನು ಇಷ್ಟು ಸಡಿಲವಾದಾಗ ಅಥವಾ ಸಮಾಜದಲ್ಲಿ ಒಂದು ಕಟ್ಟುನಿಟ್ಟಾದ ಒಂದು ನಿಯಮ ಇಲ್ಲಿವರೆಗೂ ಬರುವುದಿಲ್ಲ. ಇಲ್ಲಿವರೆಗೂ ನಿಮ್ಮ ಮಗನಂತೆ ಬಲಿಯಾಗೋರು ಇದ್ದೇ ಇರ್ತಾರೆ. ಆಯ್ತು, ನಿಮ್ಮ ಮಗನೇ ಮಾತು ತಪ್ಪಿದ್ರು ಕೂಡ ನೋಡಿ, ಇವನು ಒಂದು ಹೆಣ್ಣಿಗೆ ಮಾತು ಕೊಟ್ಟು ಮದುವೆಯಾಗಿ ಒಂದು 12 ದಿವಸ ಆದ ಮೇಲೆ ಎಲ್ಲ ಸುಖವನ್ನು ಅನುಭವಿಸಿ ಈಗ ಆ ಹೆಣ್ಣಿಗೆ ಮೋಸ ಮಾಡಿದ್ದಾನೆ. ಇನ್ನು ಮುಂದೆ ಈ ಪುರುಷನನ್ನು ಯಾರೂ ಕೂಡ ಇವನಿಗೆ ಹೆಣ್ಣು ಕೊಡಂಗಿಲ್ಲ, ಕೆಲಸ ಕೊಡಂಗಿಲ್ಲ, ಇವನು ನರಳ್ಳಿ ಅಂತ ಈ ಜಗತ್ತಲ್ಲಿ ಒಂದು ಕಾನೂನು ಇದ್ದಿದ್ರೆ ಯಾರೂ ದ್ರೋಹ ಮಾಡ್ತಿರ್ಲಿಲ್ಲ. ನಮ್ಮಲ್ಲಿ ಹಂಗಿಲ್ಲ. ಇವತ್ತು ಬೆಳಿಗ್ಗೆ ಇಲ್ಲಿ ಮದುವೆ ಆಗು, ರಾತ್ರಿ ಅಲ್ಲಿ ಪ್ರಸ್ತಾವ ಮಾಡ್ಕೊ, ಮಾರನೇ ದಿನ ಡೈವರ್ಸ್ ಕೊಡು.
ನೋಡ್ತಾ ಇದ್ದೀರಲ್ಲ ಸರ್. ನೋಡ್ತಾ ಇದ್ದೀನಿ ನಡೆಯೋದು ಹಂಗೆ ಅಂತ ಕೇಳಿಸ್ಕೊಳ್ಳಿ, ಇಷ್ಟು ಹೊಲಸೆದ್ದೋಗಿರೋ ಸಮಾಜದಲ್ಲಿ ಅಥವಾ ಇಷ್ಟು ಕೆಟ್ಟು ಹೋಗಿರೋ ಈ ಈ ಈ ಈ ಕಾಲಮಾನದಲ್ಲಿ ನಿನ್ನ ಮಗನ ಬದುಕಲ್ಲಿ ಇಂತಹ ಕೆಟ್ಟ ನೀಚ ಹೆಣ್ಣು ಮಕ್ಕಳು ದೀರ್ಘಕಾಲ ಉಳಿಯೋದಿದೆಯಲ್ಲ, ಅದು ಪ್ರಾಣಕ್ಕೆ ಕಂಟಕ. ಯಾಕಂದ್ರೆ ಜೀವ ನಾವು ಬದುಕಿದ್ರೆ ಆಗುತ್ತೆ, ಇನ್ನೊಂದೇನೋ ಭಗವಂತ ಕಣ್ಣು ಬಿಟ್ರೆ ಒಳ್ಳೇದಾಗ್ಲಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಆದ್ರೆ ಪ್ರಾಣನೇ ತೆಗೆದು ಈಗ ನಾನು ನೋಡಿದ್ದೀನಿ ಸರ್, ಹೊರಗಡೆ ಪುರುಷನಿಗೋಸ್ಕರ ಆ ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನ ತಲೆ ಮೇಲೆ ಕಲ್ಲೆತ್ತಾಕ್ದವ್ರನ್ನೂ ನಾನು ನೋಡಿದ್ದೀನಿ. ಅಂದ್ರೆ ಹೀಗೆ ಜೊತೆ ಇದ್ದುಕೊಂಡೇ ಪರಪುರುಷನ ಅಥವಾ ಪರರ ಮಾತು ಕೇಳಿ ಗಂಡನಿಗೆ ಅಥವಾ ಅತ್ತೆ ಮಾವನಿಗೆ ಅಥವಾ ಸಂಸಾರಕ್ಕೆ ಕೊಳ್ಳಿ ಇಡುವ ಹೆಣ್ಣು ಮಕ್ಕಳು ನಿಮ್ಮಿಂದ ದೂರ ಆಗೋದಿದೆಯಲ್ಲ, ಅದು ನಿಮ್ಮ ಮನೆ ದೇವರು ನಿಮಗೆ ಕೊಟ್ಟ ವರ. ನಮಗೇನ್ ಅನ್ಸುತ್ತೆ, ಅಯ್ಯೋ ನಮ್ಮ ಬದುಕು ಹಿಂಗ ಆಗ್ಬಿಡ್ತಲ್ಲ ಅಂತ. ಇಲ್ಲ, ಭಗವಂತ ಯಾವುದನ್ನ ನಮ್ಮಿಂದ ಸ್ವಲ್ಪ ದೂರ ಕಸಿದುಕೊಂಡ ಅದು ಒಳ್ಳೇದಕ್ಕೆ ಇರುತ್ತೆ. ಬಟ್ ನರಮಂಚರಾಗಿ ನಮ್ಗೆ ಅಷ್ಟು ಬುದ್ಧಿ ಇರಲ್ಲ. ಅದು ಒಳ್ಳೇದಕ್ಕೆ ಆಗಿದೆ ಅಂತ ತಿಳ್ಕೊಳ್ಳುವಷ್ಟು ದೊಡ್ಡ ಬುದ್ಧಿ ನಮಗಿಲ್ಲ. ನಾವೇನ್ ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ಅದು ನಮಗಾದ ದ್ರೋಹ ಅಂದ್ಕೊಂಡ್ಬಿಡ್ತೀವಿ. ನಿಮ್ಮ ಮಗನಿಗೆ ನೀವು ಅದನ್ನೇ ಹೇಳಬೇಕು, ನೋಡ್ ಮಗ, ಇಂಥವ್ರ ಜೊತೆ ಜೀವನ ಮಾಡೋದಿದೆಯಲ್ಲ, ಅದು ವಿಷಸರ್ಪವನ್ನ ಮನೆಯಲ್ಲಿ ಸಾಕೊಂಡಂಗೆ. ಅದು ಯಾವಾಗ ಕಚ್ಚುತ್ತೋ ಗೊತ್ತಿಲ್ಲ. ಜೀವ ಇದ್ರೆ ಜೀವನ ಸರ್. ನಿಮ್ಮ ಮಗನಿಗೆ ಎಂದೂ ಆ ಭಾವನೆ ಬರಬಾರ್ದು, ನನ್ನ ಪರಿಸ್ಥಿತಿ, ನನ್ನ ಈ ಸ್ಥಿತಿ ಇದೆಯಲ್ಲ, ಮುಂದೆ ಈಗ ಬರುತ್ತೆ ಸರ್, ಬರಗಾಲ ಬರುತ್ತೆ, ಇನ್ನು ಭಯಂಕರ ಬರುತ್ತೆ, ಊಟ ಇಲ್ಲದ ಪರಿಸ್ಥಿತಿ, ಅನ್ನ ಇಲ್ಲದ ಪರಿಸ್ಥಿತಿ, ನೀರಿಲ್ಲದ ಪರಿಸ್ಥಿತಿ ಬರುತ್ತೆ. ಮೊದಲು ಜೀವನವನ್ನು ಭದ್ರ ಮಾಡಿಕೊಳ್ಳಿ. ನೀವು ಮನೆಯಲ್ಲಿ ಅಪ್ಪ ಅಮ್ಮ ಮಗ ಸಂತೋಷವಾಗಿರಿ, ಅತಿಥಿಗಳ ಸತ್ಕಾರ ಮಾಡಿ, ಜಗತ್ತಿಗೆ ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಿ, ಅಥವಾ ನೀವು ಸಂತೋಷವಾಗಿರಿ. ಆಮೇಲೆ ಅವನ ಮದುವೆ ನೋಡೋಣ, ಇನ್ನು 25-35 ಆಗುವವರೆಗೂ ಸಮಯ ಇದೆ. ಮತ್ತೆ ಆತರ ಬೀಳುವಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇನ್ನು 2 ವರ್ಷದವರೆಗೂ ಆತರ ಬೀಳಕ್ ಹೋಗಬೇಡಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮ ಮಗನ ಬದುಕಲ್ಲಿ ಒಂದೊಳ್ಳೆ ಹೆಣ್ಮಗಳು ಬಂದೇ ಬರ್ತಾಳೆ. ಆದರೆ ನೀವು ನಿಮ್ಮ ಪ್ರಯತ್ನ ಮಾಡ್ತಾ ಇರಿ. ಆದರೆ ಆ ಥರ ಬಿದ್ದು, ಯಾಕಂದರೆ ಯಥಾವತ್ತು ಹಿರಿಯರನ್ನು ಕರ್ಕೊಂಡು ಹೋಗಿ ಮಾತಾಡಿ ಎಲ್ಲವನ್ನು ಮುಂಚೆನೆ ಹೇಳಿ ಇದೆಲ್ಲವನ್ನು ಒಪ್ಪಿಕೊಂಡಾಗಿಯೂ ಮದುವೆ ಆಗ್ತಾರೆ. ಈಗ ನಿಮ್ಗೆ ಅನಿಸ್ಬೋದು, ಅಯ್ಯೋ ಗುರುಗಳೇ, ಮತ್ತದೇ ನಾವು ಮತ್ತೆಲ್ಲವನ್ನ ಹೇಳ್ತೀವಿ, ಮತ್ತು ಅವಳು ಮದುವೆ ಆಗ್ತಾಳೆ, ಮತ್ತು ಅವಳು ಒಂದು 20 ದಿನ ಆದಮೇಲೆ ಅವಳು ಹೊರಡ್ತಾಳೆ, ಏನು ಮಾಡೋದು ಇಂಥವ್ರಿಗೆ? ಬೇರೆ ವಿಧಿ ಇಲ್ಲ. ಒಂದೋ ಈತ ಬ್ರಹ್ಮಚಾರಿಯಾಗಿ ಉಳ್ಕೊಳ್ಬೇಕು, ಇಲ್ವಾ ನಾನು ನಿಧಾನವಾಗಿ ಆಯ್ಕೆ ಮಾಡಬೇಕು. ನಿಧಾನವಾಗಿ ಆಯ್ಕೆ ಮಾಡಿಯೂ ಅದು ಕೊಳ್ತೋಗಿತ್ತು ಅನ್ನೋದಾದ್ರೆ ಬಿಟ್ಟು ಧೈರ್ಯವಾಗಿ ಬದುಕೋದು ಗೊತ್ತಿರಬೇಕು. ಕೆಲವೊಮ್ಮೆ ಸಂತೆಗೆ ಹೋಗಿ ಏನೇ ಜಾಗರೂಕತೆಯಿಂದ ತರಕಾರಿ ತಂದ್ರು ಅಲ್ಲೋ ಇಲ್ಲೋ ಒಂದು ಕೊಳ್ತೋಗಿರೋ ತರಕಾರಿ ಬ್ಯಾಗ್ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾವುದೋ ಒಂದು ಬಿದ್ದೋಗ್ಬಿಡ್ತದೆ, ಹೌದಲ್ವಾ? ದುಡ್ಡು ಕೊಟ್ಟು ತಂದಿದ್ದೀನಿ ಅಂತ ಕೊಳ್ತೋಗಿರೋ ತರಕಾರಿ ತಿನ್ನೋಕಾಗುತ್ತಾ? ದುಡ್ಡು ಬೇಕಾದ್ರೆ ನಾಳೆ ದುಡಿಬಹುದು. ಕೊಳತೋಗಿರೋ ತರಕಾರಿ ತಿಂದು ಆರೋಗ್ಯ ಕೆಡಿಸ್ಕೊಂಡು ಆಸ್ಪತ್ರೆ ಸೇರೋದಕ್ಕಿಂತ ಪರವಾಗಿಲ್ಲ, ದುಡ್ಡು ಹೋದ್ರು ಹೋಗ್ಲಿ ಅಂತ ಆ ಕೊಳತೋಗಿರೋದನ್ನ ಕುಯ್ದು ಸೈಡಿಗೆ ಬಿಸಾಕ್ತಿವಿ. ದುಡ್ಡು ಕೊಟ್ಟಿದೆ ಅಂತ ಕೊಳತೋಗಿರೋ ತಿನ್ನೋಕಾಗಲ್ಲ. ಹಾಗೆ ಸಮಾಜ ಏನೋ ಅಂದ್ಕೊಂಡ್ಬಿಡುತ್ತೆ ಅಂದುಕೊಂಡು ಇಂಥ ದುಷ್ಟರನ್ನ ಮನೆ ಒಳಗಡೆ ಇಟ್ಕೊಳ್ಳೋದು ಆಗಲ್ಲ. 2 ವರ್ಷ ಸಮಾಧಾನವಾಗಿರಿ. ಈತನಿಗೂ ಇದೆಲ್ಲದ್ರಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶ ಕೊಡಿ. ಇನ್ನು ಬಿಟ್ಟು ಹೋಗಿ ಇನ್ನೂ ಸ್ವಲ್ಪ ದಿನ ಆಗಿಲ್ಲ, ಆಗಲೇ ಇನ್ನೊಂದು ಅಂದ್ರೆ ಅದೇ ಮತ್ತೆ ಅದೇ ನೋವನ್ನು ತಿನ್ನಕ್ ನೀವು ತಯಾರಾಗಿರ್ಬೇಕಷ್ಟೇ. ನಾವು ಇನ್ನ ಒಂದು 3 ವರ್ಷ ಭಗವಂತ ನಮ್ಗೇನಾದ್ರೂ ಅಂತ ಸೂಚನೆ ಕೊಟ್ರೆ ನಾವೇ ನಿಮ್ಗೆ ಇನ್ನೊಮ್ಮೆ ಹೇಳ್ತೀವಿ. ಅದನ್ನು ಮೀರಿ ನೀವು ಈಗ ಅಲ್ಲಿ ಹುಡುಕೋದು ಇಲ್ಲಿ ಹುಡುಕೋದು ಬೇಡ, ಈಗ ಎಲ್ಲೂ ಬೇಡ. ಇದರಿಂದ ಹೊರಗಡೆ ಬರ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ. ನಿಮ್ಮ ಮಗನಿಗೆ ನೀವಿಲ್ಲದೆ ಹೋದರೂ ಬದುಕುವ ಶಕ್ತಿಯನ್ನು ಕೊಡಿ. ಯಾಕಂದ್ರೆ ಅಂತಿಮವಾಗಿ ನೀವಿರೋವರೆಗೂ ಅದನ್ನ ಹೇಳ್ತೀರ ಇದನ್ನ ಹೇಳ್ತೀರ, ಒಂದಿವ್ಸ ನೀವು ಹೊರಡ್ತೀರಲ್ಲ, ಆಗ ಹೊರಟ ಮೇಲೂ ನಮ್ಮ ಮಕ್ಕಳು ಬದುಕನ್ನು ನಡೆಸೋದನ್ನು ಕಲ್ತಿರ್ಬೇಕು. ಹಾಗಾಗಿ ಯಾರಿಲ್ದೆ ಹೋದ್ರು ಮಗ
ಭಗವಂತ ಈ ಭೂಮಿ ಕಳಿಸಿರೋನು ಅವನೇ ಒಂದಿವ್ಸ ಕರ್ಕೊಳ್ತಾನೆ. ಹಾಗೆ ಕರೆದುಕೊಳ್ಳುವ ಮುನ್ನ ಈಗ ತಡೆಯಪ್ಪ ಇವನಿಗೆ ಮದುವೆ ಆಗಿಲ್ಲ ಅಂತ ಏನು ಯಮಧರ್ಮರಾಯ ಬರಲ್ವ ನಮ್ಮ ಹತ್ರ? ತಡೆಯಪ್ಪ ಇವನಿಗೆ ಮದುವೆ ಆಗಿ 3 ಮಕ್ಕಳಿದಾವೆ ಅಂದ್ಕೊಂಡು ಯಮಧರ್ಮರಾಯ ಅವನ ಹತ್ರ ಹೋಗಿ ಮದುವೆ ಆಗಿದ್ರು ಆಗದೆ ಹೋದ್ರು ಸಾವಿಗೆ ಅದು ಯಾವುದೂ ಬೇಕಿಲ್ಲ. ತಂದೆ ತಾಯಿ ಸೇವೆ ಮಾಡುವ ಭಾಗ್ಯ ನಿನ್ನ ಮಗನದ್ದು. ಆ ಒಳ್ಳೆ ಮಗನನ್ನು ಪಡ್ಕೊಂಡಿದ್ದು ನೀನು ತೃಪ್ತಿ ಇರಲಿ. ಆ್ಯಂಡ್ ಇಂಥ ಹೆಣ್ಮಗಳು ಅಥವಾ ನನ್ನ ಮಗನ ಬದುಕಲ್ಲಿ ಹಿಂಗೆ ಆಗಿಬಿಡ್ತಲ್ಲ ಅನ್ನೋದಕ್ಕಿಂತ ಆ ದೇವರೇ ಒಳ್ಳೇದು ಮಾಡಿ ಇಂಥವಳನ್ನು ನಮ್ಮಿಂದ ದೂರ ಮಾಡಿದ್ದಾನೆ. ಇಲ್ಲಾಂದರೆ ನಿಮ್ಮ 3ರಲ್ಲಿ ಯಾರ್ದೋ ಒಂದು ಪ್ರಾಣವನ್ನು ತಕ್ಕೊಳ್ತಾ ಇದ್ರಿ ನೀವು. ಅದು ಗೊತ್ತಾಯ್ತು ಸ್ವಾಮಿ. ಘಾಟಿ ಹತ್ರಕ್ಕೆ ಹೋದ್ಮೇಲೆ ಅವ್ರು ಇಸ ಹಾಕಕ್ ರೆಡಿ ಆಗಿದ್ಲಂತ, ಮಾಡ್ಸಕ್ ರೆಡಿ ಆಗಿದ್ರಂತೆ. ಬಗ್ಗೆ ಮಾತು ಬೇಡ, ಬಟ್ ಒಂದೇ ಮಾತಲ್ಲಿ ಹೇಳ್ತೀನಿ, ಅದರಲ್ಲೂ ನಿಮ್ಮ ಮಗನ ಪ್ರಾಣಕ್ಕೆ ಸಂಚಕಾರ. ಕರೆಕ್ಟ್, ಅರ್ಥ ಆಯ್ತಲ್ಲ? ಹಾಗಾಗಿ ಆಯ್ತು, ಅವಳ ಕರ್ಮವನ್ನು ಆಕೆ ತಿಂದುಕೊಳ್ಳಿ, ಈಗ ನಮಗೆ ಆ ಮಾತು ಬೇಡ. ಆದರೆ ಈ ಸಮಯದಲ್ಲಿ ಅವರ ಅಣ್ಣನನ್ನು ನಾವು ಶ್ಲಾಘನೆ ಮಾಡಬೇಕು. ಯಾಕಂದ್ರೆ ನನ್ನ ತಂಗಿ ಮಾಡಿದ್ದೇ ಸರಿ ಅಂತ ಆತ ಹೇಳಲಿಲ್ಲ, ಆ ತಂಗಿಗೆ ಬುದ್ಧಿ ಹೇಳದ, ಹೌದಲ್ಲ? ಅಂತ ಅಣ್ಣಂದಿರ್ಬೇಕು. ಇವನ್ ನಿಮ್ಮ ಮಗಳು ಏನೋ ಜಗಳ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದ್ರೆ ನೀವು ಬುದ್ಧಿ ಹೇಳಿ ಕಳಿಸೋದು, ನಿಮಗೂ ಅದೇ ಬುದ್ಧಿ ಇರಬೇಕು ಅಂತ ನಮ್ ಜವಾಬ್ದಾರಿ ಇರ್ಬೇಕು, ಹೌದಲ್ಲ? ನಾವು ಕೂಡಿಸುವ ಪ್ರಯತ್ನ ಮಾಡ್ಬೇಕು. ಅದನ್ನ ಮೀರಿಯೂ ಅದು ಕಿತ್ಕೊಂಡು ಹೋಗುತ್ತೆ ಅಂದ್ರೆ ಅದು ನಾವು ತಡೆಯೋಕಲ್ಲ. ನಾವು ನರಮನುಷ್ಯರು ಯಕಶ್ಚಿತ್. ಮಗನಿಗೆ ಒಳ್ಳೆ ಸಂಸ್ಕಾರ ಇದೆ, ಅವರು ಖಂಡಿತ ಬದುಕಲ್ಲಿ ಎಲ್ಲಿಯೂ ಅವ್ರು ಎಲ್ಲ ವಿಚಾರದಲ್ಲೂ ಗೆಲ್ತಾರೆ. ಅವ್ರಿಗೆ ಒಳ್ಳೆ ಶಕ್ತಿ ಇದೆ. ಭಗವಂತ ಒಂದು ಕಿತ್ಕೊಂಡು ಅನೇಕ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಬಟ್ ಈ ಮದುವೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಸಹನೆ ಇರಲಿ, ತಾಳ್ಮೆ ಇರಲಿ. ಅಪ್ ಟು 28-29 ವಯಸ್ಸಿನವರೆಗೂ ಅವರು ಸ್ವಲ್ಪ ಈಗ ಹೇಗಿದ್ದಾರೋ ಹಾಗೇ ಇರಲಿ. ಸ್ವಲ್ಪ ಇನ್ನೂ ಈ ವಿಚಾರವಾಗಿ ಜಗತ್ತು ಕಾರ್ಯಕ್ರಮ ನೋಡಿನೋ ಅಲ್ಲಿ ಇಲ್ಲಿ ವಿಚಾರಗಳು ತಿಳ್ಕೊಳ್ಳಿ. ಆಮೇಲೆ ಅವ್ರಿಗೊಂದು ಪ್ರಬುದ್ಧತೆ ಬರುತ್ತೆ. ಆಮೇಲೆ ಅವರು ನಿಭಾಯಿಸೋ ಶಕ್ತಿಯನ್ನು ಕಂಡುಕೊಳ್ತಾರೆ. ನಿಮಗೂ ಮಗನ ಜೊತೆ ಇನ್ನೂ ದೀರ್ಘಕಾಲ ಬದುಕುವ ಒಳ್ಳೆ ಆಯಸ್ಸಿದೆ, ಚೆನ್ನಾಗಿ ಬದುಕಿ. ಆದರೆ ಈ ಸಮಯದಲ್ಲಿ ಮದುವೆ ವಿಚಾರದಲ್ಲಿ ಆ ಥರ ಬೀಳಬೇಡಿ. ಮತ್ತು ಯಾರು ನಿಮ್ಮ ಮನೆಯನ್ನು ಬಿಟ್ಟು ಹೋಗಿದ್ದಾಳೋ ಅದು ವರ, ಅದು ಶಾಪ ಅಲ್ಲ, ಅದು ದುಃಖ ಅಲ್ಲ, ಅದು ಒಳ್ಳೆಯದೇ ಆಯಿತು. ನೀವು ಬದುಕಿದ್ದೀರಿ, ನಿಮ್ಮ ಮಗನೊಂದಿಗೆ ಸಂತೋಷವಾಗಿರಿ. ಹೊರಗಿನವರ ಮಾತಿಗೆ ಕಿವಿ ಕೊಡಬೇಡಿ. ಆದಷ್ಟು ನೀವು ನಿಮ್ಮ ಕೆಲಸ, ನಿಮ್ಮ ಕುಟುಂಬ, ಹೊರಗಿನವರು ಇದ್ರ ಬಗ್ಗೆ ಒಳ್ಳೇದು ಹೇಳಿದ್ರು ಇಗ್ಗಬೇಡಿ, ಕೆಟ್ಟದ್ದು ಹೇಳಿದ್ರು ಕುಗ್ಗಬೇಡಿ. ಅಯ್ಯೋ ಏನೋ ನಿಮ್ಮ ಬದುಕು ಹಿಂಗಾಗ್ಬಿಡ್ತಲ್ಲೋ, ಪಾಪ ಮಗನ ಕಣ್ಣು ಹಂಗೆ ಕೆತ್ಕೊಂಡ್ಬಿಟ್ಟ ದೇವರು, ಎಂಥದ್ರಲ್ಲಿ ಸೊಸೆನೂ ಹಿಂಗೆ ಮಾಡ್ಬಿಟ್ಲಲ್ಲೋ ಅಂತ ನಿಮ್ಮನ್ನು ಕುಗ್ಗಿಸುವ ಜನರೇ ಬರ್ತಾರೆ ಹುಡ್ಕೊಂಡು. ಅಂಥವ್ರು ಬಂದಾಗ ಅಯ್ಯೋ ಬಿಡಿ ಸ್ವಾಮಿ, ಯಾರಿಗೂ ಆಗದಿದ್ದೇನಾಗಿದೆಯಾ, ನಮ್ಮ ಭಗವಂತ ನಮ್ಮನ್ನು ಬದುಕಿಸಿದ್ದಾನಲ್ವಾ, ಏನೋ ಇನ್ನು ಒಳ್ಳೆ ಕೆಟ್ಟದ್ದಾಗಿದೆ ಅಂದರೆ ನಾಳೆ ಒಳ್ಳೇದಾಗುತ್ತೆ, ಬಿಡಿ ಬನ್ನಿ ಊಟ ಮಾಡಿ. ಏನು ಅವ್ರಿಗೆ ನಾಚಿಕೆ ಆಗಿ ಹೋಗ್ಬೇಕು. ಏನಪ್ಪ ಇವ್ರು ದುಃಖ ಪಡ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಅಥವಾ ಇವರು ಕಣ್ಣೀರು ಹಾಕ್ತಾರೆ ಅಂತ ನಾನು ಇವ್ರನ್ನ ನೋಯಿಸೋಕೆ ಬಂದ್ರೆ ಇವ್ರು ಏನಪ್ಪ ಇದನ್ನು ಇಷ್ಟು ಈಸಿಯಾಗಿ ತಗೊಂಡ್ಬಿಟ್ರು ಅಂತ ಅವ್ರಿಗೆ ಅನ್ನಿಸ್ಬಿಡ್ಬೇಕು. ಹಂಗೆ ಬದುಕಬೇಕು. ನಿಮ್ಗೊಳ್ಳೇದಾಗಲಿ. ಮುಂದಿನ 2-2.5 ವರ್ಷದೊಳಗಡೆ ಖಂಡಿತ ನಿಮ್ಮ ಮಗನಿಗೆ ಒಳ್ಳೆಯ ಆ ಮನೆಯನ್ನು ಬೆಳಗುವ ಒಳ್ಳೆ ಹೆಣ್ಮಗಳು ಸಿಗುತ್ತಾಳೆ. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಗುರುಗಳೇ ಹೇಳಪ್ಪ. ಗುರುಗಳೇ ನಮಸ್ಕಾರ. ಹೇಳಪ್ಪ. ಕೃಷ್ಣನ ಅನುಗ್ರಹ ನಿನ್ ಮೇಲೆ ಸದಾಕಾಲ ಎಲ್ಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಗುರುಗಳೇ. ಭಗವಂತ ದೊಡ್ಡವನಪ್ಪ. ನೋಡಿ ನಿಮ್ ಸಂಸ್ಕಾರ ಅದು. ಎಲ್ಲ ದುಃಖದ ನಡುವೆ ನನ್ನ ತಂದೆ ತಾಯಿ ಸೇವೆ ಮಾಡ್ತೀನಿ, ಅವ್ರನ್ನ ನೋಡ್ಕೊಳ್ತೀನಿ ಎಂದಲ್ಲಪ್ಪ, ಇದು ನಿನ್ ದೊಡ್ಡತನ. ಮಾಡೇ ಮಾಡ್ತೀನಿ ಗುರುಗಳೇ. ತಂದೆ ತಾಯಿ ಎತ್ತಿರೋ ತಂದೆ ತಾಯಿನ ನಾನು ನನ್ ಕಣ್ಣು ಕಾಣಿಸಲ್ಲ ಅಂತ ನಾನು ಬಿಡಕ್ಕಾಗಲ್ಲ, ಅವ್ರು ಸಾಕ್ತೀನಿ. ಖಂಡಿತ. ಹೊರಗಿನ ಕಣ್ಣು ಕಳ್ಕೊಂಡ್ರು ಒಳಗಿನ ಕಣ್ಣು ತೆರೆದಿದೆ ನಿನಗೆ. ನಿನ್ನ ಮಾತಲ್ಲಿ ಅರ್ಥ ಆಗುತ್ತಪ್ಪ. ಒಳಗಿನ ಕಣ್ಣು ಮುಖ್ಯ ಮನುಷ್ಯನಿಗೆ. ಅಂದ್ರೆ ಹೊರಗಿನ ಕಣ್ಣು ಹೋದ್ರೆ ಮನುಷ್ಯ ಬದುಕಬಹುದಂತೆ, ಒಳಗಿನ ಕಣ್ಣು ಹೋಗಬಾರ್ದು. ರಾತ್ರಿ ಮಲಗಿದ್ದೀರಾ, ರಾತ್ರಿ ಇದ್ದಕ್ಕಿದ್ದಂಗೆ ಆಚೆ ಹೋಗ್ಬೇಕು ಅಂತ ಅನ್ನಿಸ್ತು. ಆ ಕತ್ತಲೆ, ರಾತ್ರಿ ಅಂದ್ರೆ ಕತ್ತಲೆ ಆಗಿದೆ, ಲೈಟ್ ಎಲ್ಲ ಆಫ್ ಮಾಡಿದ್ದೀರಾ. ನೋಡಿ ಮನುಷ್ಯನ ಒಳಗಣ್ಣು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಅವನು ಆ ಸ್ವಿಚ್ ಬಳಿ ನಡ್ಕೊಂಡು ಕರೆಕ್ಟಾಗಿ ಆ ಸ್ವಿಚ್ ಬಳಿನೇ ಹೋಗ್ತಾನೆ. ಕತ್ಲೆ ಆದ್ರೂ ಅವನ್ ಸ್ವಿಚ್ ಬಳಿನೇ ಹೋಗ್ತಾನೆ.
ಅಂದ್ರೆ ಆ ಕತ್ತಲೆಯಲ್ಲೂ ಅವನನ್ನ ಸ್ವಿಚ್ ಬಳಿ ಕರ್ಕೊಂಡು ಹೋಗಿದ್ದೇನು ಮತ್ತೆ ಅವನ ಒಳಗಿನ ಕಣ್ಣು. ಗುರುಗಳೇ ನಾನು ಇನ್ನೊಂದು ನಿಮ್ ವಿಡಿಯೋಸ್ ಎಲ್ಲ ನೋಡಿ ನನ್ನ ನನ್ನ ಅನ್ನನನ್ನ ನಾನು ಹುಟ್ಟಿಸ್ಕೊಳಕ್ಕೆ ನನ್ನ ಕಷ್ಟವನ್ನು ನಿಮ್ ಪರಿಶ್ರಮಪ್ಪ ನೋಡಿ. ರೇಷ್ಮೆ ಇಂದ ಹಿಡಿದು ಅಂದ್ರೆ ನಿಮ್ಮ ಹೊಲದಲ್ಲೇ ಟವರ್ ಹಾಕಿರೋದಾ? ಗುರುಗಳೇ ನಮ್ಮ ಹೊಲದಲ್ಲೇ ಟವರ್ ಹಾಕಿರ. ಯಾವ ಕಂಪನಿ? ಏರ್ಟೆಲ್, ಐಡಿಯಾ, ಜಿಯೋ. ಓ, ಮೂರು ಒಂದೇ ಟವರ್ ಅಲ್ಲಿ ಇದೆಯಾ? ಒಂದೇ ಟವರ್ ಅಲ್ಲಿ ಇದೆ ಗುರುಗಳೇ. ಓಕೆ, ಅಂದ್ರೆ ನಿಮ್ಮ ಮನೆಯಿಂದ ಸ್ವಲ್ಪ ದೂರ? ಇಲ್ಲ ಹತ್ರ ಗುರುಗಳೇ, ಒಂದು 50 ಮೀಟರ್ ಆಗ್ತದೆ ಅಷ್ಟೇ. ಓಕೆ. ಈಗ ತೋಟದಲ್ಲೇ ಮನೆ ಕಟ್ತಾ ಇದ್ದೀರಾ? ಊರು ಒಳಗಡೆನೋ ಹೊರಗಡೆನೋ ನಿಮ್ ಮನೆ ಇರೋದು? ಊರು ಹೊರಗಡೆ ಇದೆ, ಸ್ವಲ್ಪ ಹೊರಗಡೆ. ಅಲ್ಲಿ ಹಾಕುದ್ರೆ ಇಡೀ ಊರಿಗೆ ತಲುಪುತ್ತೆ ಅಂತ. ಊರಿನಿಂದ ಒಂದ್ ಸ್ವಲ್ಪ ಮುಂದೆ ತೋಟದಲ್ಲಿ ಮನೆ ಕಟ್ತಾ ಇದೀರಿ, ಹೊಸ ಮನೆ. ಆಯ್ತು, ಒಳ್ಳೇದಾಗ್ಲಿ. ಆ ಹೊಸ ಮನೆಯಲ್ಲಿ ಖಂಡಿತ ನಿಮ್ಮ ಬದುಕಿಗೆ ಒಳ್ಳೆ ಶ್ರೀಮತಿ, ಒಳ್ಳೆ ಸಂಗಾತಿ ಸಿಗ್ತಾಳೆ. ಆಗ ನೀನ್ ಫೋನ್ ಮಾಡಿ ನನ್ನ ಜೊತೆ ನೀನ್ ಮಾತಾಡ್ತೀಯ. ಈ ಭರವಸೆಯನ್ನಂತೂ ನಾನು ನಿನಗೆ ಕೊಡ್ತೀನಿ. ಗುರುಗಳೇ, ನಮ್ ತಾಯಿ ನಂಗೆ ಮಾತಾಡ್ಸಿ ಗುರುಗಳೇ. ನಮ್ ತಾಯಿನೇ ಇಲ್ಲ ಪಕ್ಕದಲ್ಲಿ. ಹಲೋ ಸಮಯ, ನಮಸ್ಕಾರ. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸಮಯ. ಚೆನ್ನಾಗಿರ್ಬೇಕು. ನೀವು ಮಗನ ವಿಚಾರದಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡೋ ಸಮಯ, ಒಬ್ನೇ ಅಲ್ಲ ವಂಶಕ್ಕೆ. ಆಯ್ತು ಆಯ್ತು ಆಯ್ತು, ವಂಶಕ್ಕೊಬ್ಬನೇ. ಈಗ ನೋಡವ್ವ, ಈಗ ನಾನು ಎಷ್ಟೊತ್ತಿ ಹೇಳಿದೆ, ಈಗ ಕಾಲಿಗೆ ಗಾಯ ಆಗಿದೆ. ಆ ಗಾಯ ವಾಸಿಯಾದಾಗ ಮನುಷ್ಯ ದುಃಖ ಪಡ್ಬೇಕು, ಖುಷಿ ಪಡ್ಬೇಕು? ನಾನು ಹೇಳಿದ ಅರ್ಥ ಆಯ್ತಲ್ಲ? ಕಾಲಲ್ಲಿ ಆಗಿದ್ದ ಒಂದು ದೊಡ್ಡ ಗಾಯ ಏನೋ ಭಗವಂತನ ಕೃಪೆಯಿಂದ ವಾಸಿಯಾದಾಗ ಮನುಷ್ಯ ದುಃಖ ಪಡ್ಬೇಕು, ಖುಷಿ ಪಡ್ಬೇಕು? ಖುಷಿ ಪಡ್ಬೇಕು. ಯಾಕೆ? ವಾಸಿ ಆಯ್ತಲ್ಲ. ಇಲ್ಲ ಅಂದಿದ್ರೆ ಮೈಗೆಲ್ಲ ಅಂಟ್ಕೊಂಡು ಸಾವು ತರೋದು. ಹಾಗೆ ಮನೆಯಲ್ಲಿದ್ದ ಯಾರೋ ಒಬ್ರು ದುಷ್ಟರು ಹೊರಗಡೆ ಹೋದಾಗ ಅದೊಂಥರ ಗಾಯ ವಾಸಿಯಾದಂಗೆ. ಅಯ್ಯೋ ಗಾಯ ವಾಸಿ ಆಗ್ಬಿಡ್ತಲ್ಲ ಅಂತ ಯಾರು ಅಳಲ್ಲ. ಹಾಗೆ ಕೆಟ್ಟವರಿಂದ ನಮಗೆ ಮುಕ್ತಿ ಸಿಕ್ಕಿದಾಗ, ಗಾಯ ವಾಸಿಯಾದಾಗ ಖುಷಿ ಪಡ್ತೀವಲ್ಲ, ಖುಷಿ ಪಡ್ಬೇಕಂತೆ. ಇಲ್ಲ ಅಂದ್ರೆ ಅದು ಯಾವಾಗ ಇಡೀ ಮನೆಯನ್ನೇ ಮುಳುಗಿಸ್ತಾ ಇತ್ತೋ ಗೊತ್ತಿಲ್ಲ. ನಮಗೂ ಭಯ ಆಯ್ತು. ದಯವಿಟ್ಟು ಅದೇ ಸತ್ಯ. ಅದಕ್ಕೆ ಇವತ್ತು ನಿಮಗೆ ಕರೆ ಸಿಕ್ಕಿರೋದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಅಯ್ಯೋ ನಮ್ಮ ಮನೆಗೆ ಈ ಪರಿಸ್ಥಿತಿ ಬಂತಲ್ಲ. ಇಲ್ಲ, ಎಲ್ಲ ಈ ಜಗತ್ತಲ್ಲಿರೋ ದೊಡ್ಡ ದೊಡ್ಡ ವಂಶಗಳಿಂದ ಹಿಡಿದು ಚಿಕ್ಕ ಚಿಕ್ಕ ವಂಶಗಳವರೆಗೂ ಇಂಥ ಗಂಡಾಂತರಗಳನ್ನು ಅನುಭವಿಸಿ ಅದರಿಂದ ಹೊರಗಡೆ ಬಂದಿದ್ದೇ ಇದ್ದಾವೆ. ಯಾವಕ್ಕೂ ಒಂದು ಗಂಡಾಂತರ ಇಲ್ಲದ ವಂಶ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಸೊಮ್ಮೆ ನೋಡಿದ ತಕ್ಷಣನೇ ನಮ್ ಯಜಮಾನ್ರು ಬೇಡ ಅಂದ್ರು. ಸೊಮ್ಮೆ ಅವ್ರು ಅಮ್ಮೈದ್ನು ನಾನು ಇದ್ಕೊಂಡು ತಾಯಿಲ್ದ ಮಗುವಲ್ಲ, ಚೆನ್ನಾಗ್ ನೋಡ್ಕೊಂತಾರ ಬಿಡು ಅನ್ಬಿಟ್ಟು ನಾವೇ ಹೇಳಿದ್ದು. ಆ ಮಗನ್ ನೋಡೋಷ್ಟೊತ್ತಿಗೆ ನಮ್ ಬೇಡ ಅನ್ಬಿಟ್ಟ ನಮ್ಮ ಯಜಮಾನ್. ಆಯ್ತು, ನೀವು ಅವ್ರ ಮೇಲೆ ತಾಯಿಲ್ಲದ ಮಗು ಅಂತ ನೀವು ಕರುಣೆ ಪ್ರೀತಿ ತೋರಿಸಿದ್ದೀರಿ. ಬಟ್ ಉಳಿಸ್ಕೊಳ್ಳೋ ಯೋಗ್ಯತೆಗಳಿಲ್ಲ ಅಂದಾಗ ನಾವು ಅದು ಬಿಟ್ಬಿಡ್ಬೇಕು. ಗುರುಗಳೇ, ನಮ್ ತಾಯಿ ನಮ್ ತಂದೆ ಹತ್ಕೊಂಡ್ಬಿಟ್ರು ಗುರುಗಳೇ. ಕೋರ್ಟ್ ಅಲ್ಲಿ ಕೇಳ್ಕೊಂಡ್ರು. ಆಯ್ತು, ಅದು ಮನೆಯಿಂದ ಹೊರಗಡೆ ಹೋದ್ಮೇಲೆ ತಂಪೊತ್ತಲ್ಲಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡಬಾರ್ದು. ಅಲ್ಲಿ ಮುಗಿಸಪ್ಪ. ಮನೆಯಲ್ಲಿ ಅಪ್ಪಿ ತಪ್ಪಿಯೂ ಹಳೆಯ ಸಂಗತಿಯ ಬಗ್ಗೆ ಚರ್ಚೆ ಆಗಬಾರ್ದು. ಅಕಸ್ಮಾತ್ ಯಾರೋ ಚರ್ಚೆಯನ್ನ ಹೊತ್ತು ಮನೆಗೆ ತಂದ್ರು ಅವರನ್ನ ಬಾಯಿ ಮುಚ್ಚೋ ಕೆಲಸ ನೀವು ಮಾಡಬೇಕು. ಆ ಮನೆಯ ವಾಸ್ತುಗೃಹ ಅಂತ ಇದೆಯಲ್ಲಪ್ಪ, ಅಥವಾ ಆ ಮನೆಯ ವಾಸ್ತು ಅಥವಾ ಆ ಮನೆಯ ಗೃಹ ಅಂತ ನೀವು ವಾಸಿಸುವ ಮನೆ, ಅಲ್ಲಿ ಏನನ್ನು ನೀವು ಮಾತಾಡ್ತೀರಾ ಅನ್ನೋದು ಆ ಮನೆಯಲ್ಲಿ ನೆಮ್ಮದಿ ಇರಬೇಕು ಬೇಡವೋ ಅನ್ನೋದು ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಲ್ಲ? ನಮ್ಮ ಹಿರಿಯರು ಸಂಜೆ ಹೊತ್ತು ಹೊಸ್ಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಹೊಸ್ಲಿಗೆ ಹೂವು ಇಟ್ಟು ಗಂಟೆ ಶಬ್ದವನ್ನು ಮಾಡಿ ಶಂಖವನ್ನು ಊದ್ತಾ ಇದ್ರು, ಒಳ್ಳೇದು ಮಾತಾಡ್ತಾ ಇದ್ರು, ಮಂತ್ರಗಳನ್ನು ಹೇಳ್ತಾ ಇದ್ರು, ಈ ಹಿರಿಯರನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅಂದರೆ ಇವೆಲ್ಲವನ್ನು ಸುಮ್ಮನೆ ಮಾಡಿರಲಿಲ್ಲ. ಮನೆಯಲ್ಲಿ ಸಹಜವಾಗಿ ಒಂದಷ್ಟು ನೆಗೆಟಿವ್ ಅಂಶಗಳಿದ್ದಾಗ ಅದನ್ನು ಒಳ್ಳೆ ಮಾತುಗಳನ್ನು ಆಡ್ತಾ, ಯಾಕಂದರೆ ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ತಂಪೊತ್ತಿನಲ್ಲಿ ಒಳ್ಳೆಯವ್ರ ಬಗ್ಗೆ ಮಾತಾಡಬೇಕು. ಯಾರಾದ್ರೂ ಕೆಟ್ಟವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಏಥೋ ಇಂಥ ತಂಪೊತ್ನಲ್ಲಿ ಅವ್ರನ್ನ ಯಾಕೆ ನೆನ್ಸ್ಕೊಳ್ತೀಯ ಅಂತ ಒಂದು ಮಾತು ಬರುತ್ತೆ. ಹಾಗಾಗಿ ಆ ಮನೆಯಲ್ಲಿ ಯಾವುದು ಈಗಾಗಲೇ ಬಿಟ್ಟು ಹೋಗಿದೆಯೋ ಅಂತ ಕೆಟ್ಟ ವಿಚಾರದ ಬಗ್ಗೆ ಮನೆಯಲ್ಲಿ ಎಲ್ಲಿವರೆಗೂ ನೀವು ಮಾತಾಡೋದು ನಿಲ್ಲಿಸೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ಹೊಸ ಸಂಗಾತಿ, ಹೊಸ ಹೆಣ್ಣಿನ ಪರಿಚಯ ಆಗೋದಿಲ್ಲ.
ಸರಿ ಗುರುಗಳೇ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಗುರುಗಳೇ ಆಯ್ತು. ಈ ಹೆಣ್ಣು ಬರೋಕ್ಕಿಂತ ಮುಂಚೆನೂ ನೀವು ಬದುಕಿದ್ರಿ, ಈಕೆ ಹೋದ್ಮೇಲೂ ನೀವು ಬದುಕ್ತೀರಾ. ಬದುಕೋದಿಕ್ಕೆ ಈಕೆ ಬೇಕೇ ಬೇಕು ಅಂತ ಏನಿಲ್ಲ. ಇಲ್ಲ ಗುರುಗಳೇ. ಅರ್ಥ ಆಯ್ತಲ್ಲ? ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ತಂದೆ ತಾಯಿಯ ಬಗ್ಗೆ ನಿಮಗಿರುವಂತ ಅಪಾರವಾದ ಗೌರವ ಅದು ನೀವು ಶ್ರೇಷ್ಠ ಮನುಷ್ಯನಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹೊರತು ನೀವು ಹೊತ್ತು ಮದುವೆ ಆದ್ರೂ ಎತ್ತು ಮಕ್ಕಳು ಮಾಡಿಕೊಂಡ್ರು ಇದನ್ನ ನಾಯಿ ಮಾಡ್ಕೊಳ್ತವೆ. ಗುರುಗಳೇ. ಒಳ್ಳೆ ಮನುಷ್ಯನಾಗುವುದು ಹೆತ್ತವರನ್ನ, ಗುರುಗಳನ್ನ, ನಾಡು ನುಡಿಯ ಬಗ್ಗೆ ನಮಗೂ ಆ ಋಣವನ್ನು ತೀರಿಸಿದಾಗ 3 ಋಣವನ್ನು ತೀರಿಸಬೇಕು. ಯಾವುದೂ ಬೆಳೆದ ಆ ನಾಡಿನ ಮಣ್ಣಿನ ಋಣ, ತಾಯಿ ತಂದೆಯ ಋಣ, ಗುರುಗಳ ಋಣ. ಇದನ್ನ ಈ ಈ ಋಣತ್ರಯಗಳು ಅಂತ ಈ ಋಣತ್ರಯಗಳು, ಈ 3 ಋಣವನ್ನು ಯಾರು ತೀರಿಸ್ದಾನೋ ಅವನು ಭಗವಂತನಲ್ಲಿ ಜಾಗ ಪಡಿತಾನೆ. ಅದನ್ನು ಬಿಟ್ಟು ನಾನು 10 ಮದುವೆ ಆದೆ, 50 ಮದುವೆ ಆದೆ, 50 ಮಕ್ಕಳು ಮಾಡಿದೆ, ಇಲ್ಲ. ತಂದೆ ತಾಯಿಗೆ ಅನಾಥಾಶ್ರಮದಲ್ಲಿ ಇಟ್ಟುಬಿಟ್ಟು ಪಾಠ ಕಲಿಸಿದ ಗುರುಗಳು ಎದುರುಗಡೆ ಬಂದರೂ ಒಂದು ನಮಸ್ಕಾರ ಮಾಡುವ ಶ್ರದ್ಧೆ ಇಲ್ಲ, ಸೌಜನ್ಯ ಇಲ್ಲ ಅಂದರೆ ನೀನು ಎಂಥ ದೊಡ್ಡ ಮನೆ ಕಟ್ಟಿದ್ರೇನು, ಎಂಥ ದೊಡ್ಡ ಕಾರ್ ತಗೊಂಡ್ರೇನು. ಕರೆಕ್ಟ್. ಹಾಗಾಗಿ ಬೆಳೆದ ಆ ನಮಗೆ ಜನ್ಮ ಕೊಟ್ಟ ಆ ಗ್ರಾಮ, ಆ ಹಳ್ಳಿ, ಆ ಊರಿನ ಋಣ, ಆ ನಾಡಿನ ಋಣ, ತಂದೆ ತಾಯಿಯ ಋಣ, ಅಕ್ಷರ ಕಲಿಸಿದ ಅಥವಾ ಜ್ಞಾನ ಕೊಟ್ಟ, ದಾರಿ ತೋರಿಸಿದ ಗುರುವಿನ ಋಣ, ಈ 3 ಋಣಗಳನ್ನು ತೀರಿಸಿ ನಾನು ಬಡವನಾಗ ಸತ್ರು ಕೂಡ ಭಗವಂತನಲ್ಲಿ ನಮಗೆ ಜಾಗ ಇದೆ. ಕರೆಕ್ಟ್ ಗುರುಗಳೇ. ನಿನ್ಗೆ ಒಳ್ಳೇದಾಗಲಪ್ಪ. ನಾವು ಮತ್ತೆ ಸಿಗ್ತೀವಿ, ನಾವು ಮತ್ತೆ ಮಾತಾಡ್ತೀವಿ. ಆ ದಿನ ಬಂದೇ ಬರುತ್ತೆ, ಅವಾಗ ನೀನು ನಗ್ನಗ್ತಾ ಮಾತಾಡ್ತೀಯ. ನಿನ್ಗೆ ಒಳ್ಳೇದಾಗಲಪ್ಪ. ಆಯ್ತು ಗುರುಗಳೇ, ಮಾಡ್ತೀನಿ ಗುರುಗಳೇ. ಶುಭವಾಗಲಿ. ಈಶ್ವರ. ಆಯ್ತು, ಒಳ್ಳೇದಾಗುತ್ತೆ. ಆತರ ಬೀಳಬೇಡಿ. ನಿಮ್ಮ ಕಡೆಯಿಂದ ಏನು ತಪ್ಪಾಗಿದೆ ಅದನ್ನು ತಿದ್ದುಕೊಳ್ಳಿ, ಅವಸರ ಬೇಡ. ಆ್ಯಂಡ್ ನಾನು ಹೇಳೋದು, ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು, ನೋಡಿ, ಈತಾದ್ಮೇಲೆ ಇನ್ನೊಬ್ಬ, ಈತಾದ್ಮೇಲೆ ಇನ್ನೊಬ್ಬ ಬೇಡ. ಸಂಸಾರ, ದಾಂಪತ್ಯ, ನಾವು ಸೌಂದರ್ಯವನ್ನು ಬಂಡವಾಳವಾಗಿಟ್ಕೊಂಡು ಅವನ ಹತ್ರ ದುಡ್ಡು ಜಾಸ್ತಿ ಇದೆ, ಎಲ್ಲ ಹೆಣ್ಮಕ್ಳು ಅಂತ ಅಲ್ಲ, ಬಟ್ ಯಾಕೋ ಇವತ್ತಿಗೆ ಹಂಗಾಗ್ತಾ ಇದೆ. ಪ್ರೀತಿ ಮಾಡೋದು ಒಬ್ಬನ್ನ, ಮದುವೆ ಆಗೋದು ಒಬ್ಬನ್ನ, ಆಮೇಲೆ ಬದುಕಿನುದ್ದಕ್ಕೂ ಇನ್ನೊಂದು ಯಾವುದೋ ಅಕ್ರಮ ಸಂಬಂಧ. ಈ ಕೆಟ್ಟ ಸಂಪ್ರದಾಯ ಸಮಾಜಕ್ಕೂ ಒಳ್ಳೆಯದಲ್ಲ. ಅದನ್ನು ಮೀರಿ ವೈಯಕ್ತಿಕವಾಗಿ ನಿಮ್ಮ ಬದುಕನ್ನು ನೆಮ್ಮದಿಯಾಗದೆ ಇಡೋದಿಲ್ಲ. ಇರಲಿ, ಒಳ್ಳೆಯದಾಗಲಿ.